Vishwam Vande Jagadguru Hari Om. Welcome, my all beautiful souls. Welcome to Rich World. Everything is energy. Energy is everything. ನನ್ನ ಹೆಸರು ಅಂಜನಿ. ಇವತ್ತು ನಾವು ಬ್ಯೂಟಿಫುಲ್ ಆಗಿ ಟ್ಯಾರೋ ಗೈಡೆನ್ಸ್ನ ನೋಡೋಣ. ಇಲ್ಲಿ 3 ಕಾರ್ಡ್ಸ್ ಇದೆ. ನೀವು 1 ಕಾರ್ಡ್ನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಫಸ್ಟ್ ಕಾರ್ಡ್ ದ ಹೆರ್ಮೆಟ್ ಇದೆ. ಸೆಕೆಂಡ್ ಕಾರ್ಡ್ 10 ಆಫ್ ಕಪ್ಸ್ ಇದೆ. 3 ಕಾರ್ಡ್ಸ್ ದ ಎಂಪ್ರೆಸ್ ಇದೆ. 1 ಕಾರ್ಡ್ನ ಸೆಲೆಕ್ಟ್ ಮಾಡಿ ರಿಲ್ಯಾಕ್ಸ್ ಆಗಿ. ಎಸ್, ಮ್ಯಾಜಿಕಲ್ ರಿಲೇಷನ್ಶಿಪ್ ಆ್ಯಂಡ್ ಮನಿ ಕ್ಲಾಸಸ್ ಈ ಮಂತ್ 28ಇಂದ ಸ್ಟಾರ್ಟ್ ಆಗ್ತಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ, ಅದಕ್ಕೆ ಜಾಯ್ನ್ ಆಗಿ. ಎಸ್, ಸೆಲೆಕ್ಟ್ ಮಾಡಿದ್ದೀರಾ ಅಲ್ವಾ? ಎಸ್, ಈಗ ಒಂದೊಂದಾಗಿ ನೋಡೋಣ. ಸೊ ಯಾರು ಫಸ್ಟ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ? ದ ಹೆರ್ಮೆಟ್. ನೀವು ಯಾಕೆ ಎಲ್ಲರಿಂದ ದೂರ ದೂರ ಸರಿತಿದ್ದೀರಾ? ನಿಮ್ಮ ಹಸ್ಬೆಂಡ್, ವೈಫ್, ಕಿಡ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ನೇಬರ್ಸ್, ನಿಮ್ಮ ಫ್ಯಾಮಿಲಿ, ಪೇರೆಂಟ್ಸ್ ಆಗಿರ್ಬೋದು ಅಲ್ವಾ? ನೀವು ನೀವು ಎಷ್ಟು ಒಳ್ಳೆಯವರು, ನೀವು ವರ್ಕ್ ಮಾಡೋ ಪ್ಲೇಸಲ್ಲಿ ನೀವೆಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಾ ಅಲ್ವಾ? ನಿಮ್ಮ ಪ್ರೀತಿ ಎಷ್ಟು ಪ್ರಾಮಾಣಿಕವಾದದ್ದು, ನಿಮ್ಮ ಮನಸ್ಸು ತುಂಬ ಮೃದುವಾದದ್ದು. ನೀವು ಒಳ್ಳೆಯವರು ಅಂತ ಪ್ರೂವ್ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಇಲ್ಲಿ ಸುಮ್ಮನಾಗಿದ್ದೀರಾ ಅಲ್ವಾ? ಆ ಒಂದು ಎನರ್ಜಿ ಇಲ್ಲಿ ಪಿಕ್ ಆಗಿದೆ. ಈ ಕಾರ್ಡ್ಸ್ ಇವತ್ತೀಗ ನಾನೇನು 3 ಕಾರ್ಡ್ಸ್ ಇಟ್ಟಿದ್ದೆ, ಇವೆಲ್ಲ ನನಗೆ ವಿಷನಲ್ಲಿ ಕಾಣಿಸಿರೋಂತಹ ಕಾರ್ಡು. ಸೊ ಈ ವಿಡಿಯೋ ನಿಮ್ಮವರೆಗೂ ಬಂದಿದೆ ಅಂದರೆ ಈ ರೀಡಿಂಗ್ ನಿಮ್ದಾಗಿರುತ್ತೆ, ನಿಮ್ಮ ಪರ್ಸ್ನಲ್ ರೀಡಿಂಗ್ ಆಗಿರುತ್ತೆ. ಎಸ್, ಸೊ ತುಂಬಾ ಸ್ಟೆಪ್ಸ್ ಹತ್ತಿ ಇಲ್ಲಿ ದೂರ ಹೋಗಿ ಕೂತ್ಕೊಂಡಿದ್ದಾರೆ, ಫ್ಯೂಚರ್ ಕಡೆ ನೋಡ್ತಿದ್ದಾರೆ. ತುಂಬ ಒಂದು ಒಳ್ಳೆ ಬದಲಾವಣೆ ಬೇಕು ನಿಮ್ಮ ಲೈಫಲ್ಲಿ, ಕೆರಿಯರ್ ವಿಚಾರದಲ್ಲಿ, ಪ್ರೀತಿ ವಿಚಾರದಲ್ಲಿ ಅಲ್ವಾ? ನಿಮ್ಮನ್ನು ನೀವೇ ಇಲ್ಲಿ ಕಳ್ಕೊತಿದ್ದೀರಾ. ನಿಮ್ಮ ಲೈಫು ಸಂಪೂರ್ಣವಾಗಿ ಇಲ್ಲಿ ಬದಲಾಗಿದೆ. ಮೊದಲ ಇದ್ದ ನೀವೇನಾ ಇದು ಅನ್ನೋ ಡೌಟ್ ಎಲ್ಲರಲ್ಲೂ. ಈಗ ತುಂಬಾ ಲಾಸ್ ಮಾಡ್ಕೊಂಡಿದ್ದೀರಾ ಪ್ರೀತಿ ಅಲ್ವಾ? ನೋಡಿ, ಈಗ ನಿಮ್ಮ ಲೈಫ್ ಯಾವುದೇ ಒಂದು ನಿರ್ಧಾರ ತಗೋಬೇಕಂದ್ರೂ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೀರಾ. ಯಾಕೆ ಅಂತ ನೋಡೋಣ. ಟ್ಯಾರೋಟ್ ಆದರೂ ಯಾವ ಗೈಡೆನ್ಸ್ ಕೊಡ್ತಿದೆ, ನೀವು ಯಾವ ಕಾರ್ಡ್ನ ಚೂಸ್ ಮಾಡಿದ್ದೀರಾ ನನಗೆ ಚಾಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಈ ಪರಿಸ್ಥಿತಿಗೆ ಕಾರಣವಾದರೂ ಏನು, ಪರಿಹಾರವಾದರೂ ಏನು, ನೀವು ಯಾವ ಡಿಸಿಷನ್ ತಗೋಬೇಕು? ಓಕೆ, Queen of Swords, the Devil, oh God, nice. 4 of Wands, Tower card and 3 of Pentacles. ನಿಮಗೆ ಇಲ್ಲಿ ಕಲೆಕ್ಟ್ ಆಗಿರುವಂತಹ ಕಾರ್ಡ್ಸ್. ಸೊ ನೋಡಿ, ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದು ನೀವು ಇಂಡಿಪೆಂಡೆಂಟ್ ಆಗಿ ಒಂದನ್ನು ಸಾಧಿಸಬೇಕು ಅಂದರೆ ಯಾರ ಮೇಲೇನೂ ಡಿಪೆಂಡ್ ಆಗ್ತೀರಾ, ಸ್ವಂತವಾಗಿ ಒಂದು ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗುವಂಥದ್ದು, ಒಂದು ಕೆರಿಯರ್ ವಿಚಾರದಲ್ಲಿ ಸಕ್ಸಸ್ ಆಗುವಂಥದ್ದು, ನಿಮ್ಮ ಮನಿ ಟಾಸ್ಕ್, ನಿಮ್ಮ ಕೆರಿಯರ್ ಟಾಸ್ಕ್ ಅಷ್ಟೇ ಅಲ್ಲ, ನಿಮ್ಮ ರಿಲೇಷನ್ಶಿಪ್ ಟಾಸ್ಕ್, ಪ್ರತಿಯೊಂದನ್ನು ನೀವು ಗೆದ್ದು ತೋರಿಸ್ಬೇಕು. ಆ ಒಂದು ಮೆಸೇಜ್ ಇದೆ. ಧೈರ್ಯ ಬೇಕು ಇಲ್ಲಿ, ನಿಮಗೆ ಕಾನ್ಫಿಡೆನ್ಸ್ ಬೇಕು. ಓಕೆನಾ? ವಾಟರ್, ಎಮೋಷನ್ಸ್, ಸ್ಕೈ ಇದೆ ಅಲ್ವಾ? ನೀವು ಎಮೋಷ್ನಲ್ ಆಗಿ ಕುಗ್ಗಬಾರದು ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ ನಿಮಗೆ. ನೀವೆಷ್ಟು ಎಮೋಷ್ನಲ್ ಆಗ್ತೀರಾ, ಎಲ್ಲರೂ ಎಷ್ಟು ಒಳ್ಳೆಯವರು ಅಂತ ನಂಬ್ತೀರಾ, ನೀವು ಒಳ್ಳೆಯವರು ಅಂತ ಎಷ್ಟು ಸಲ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಹೋಗ್ತೀರಾ, ನಿಮಗೆ ಉಳಿಯೋದು ಸೇಮ್ ನೋಡಿ, ಸೇಮ್ ಪೊಸಿಷನ್, ಒಂಟಿಯಾಗಿ ಬಿಟ್ಟಿದ್ದಾರೆ ಇವರು ನೋಡಿ. ಇಲ್ಲಿ ಜಸ್ಟ್ ಒಂದು ವೈಟ್ ಡ್ರೆಸ್ ಹಾಕಿದ್ದಾರೆ, ಕೂತ್ಕೊಂಡಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿರೋ ಡ್ರೆಸ್ನ ಹಾಕೊಂಡಿದ್ದಾರೆ, ಶೂಸ್, ಸ್ಲಿಪ್ಪರ್ಸ್ ಹಾಕೊಂಡಿದ್ದಾರೆ, ಸ್ವಾರ್ಡ್ಸ್ ಇಟ್ಕೊಂಡಿದ್ದಾರೆ ಅಲ್ವಾ? ಕಪ್ನ ಇಲ್ಲಿ ಲಾಕ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ ಅವರ ಸೋಫಾಗೆ ಅಲ್ವಾ?
ಬದಲಾವಣೆ ಬೇಕು. ನೀವು ಹೀಗೆ ಕಪ್ ಮೀನ್ಸ್ ಎಮೋಷನ್ ಅಂತ ಹೇಳ್ತೀವಿ. ಎಮೋಷ್ನಲಿ ಎಲ್ಲರಿಗೂ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಂಡು ಒಳ್ಳೆಯವರಾಗೋಕೆ ಹೋದಷ್ಟು ನೀವು ಕೆಟ್ಟವರಾಗ್ತೀರಾ. ನಿಮಗೆ ಲಾಸ್ಟಿಗೆ ಉಳಿಯೋದು ಒಂಟಿತನ ಮಾತ್ರ. ಈ ಕಾರ್ಡ್ ಹೇಳೋ ಪ್ರಕಾರ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗಬೇಕು, ಕೆರಿಯರ್ ವಿಚಾರದಲ್ಲಿ ಸ್ಟ್ರಾಂಗ್ ಆಗಬೇಕು, ಮನಿ ವಿಚಾರದಲ್ಲಿ ಸ್ಟ್ರಾಂಗ್ ಆಗಬೇಕು, ನಿಮ್ಮ ಹೆಲ್ತ್ ಬಗ್ಗೆ ತುಂಬಾನೇ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಈ ಒಂದು ಕಾರಣಕ್ಕೆ ನಿಮ್ಮ ಒಂದು ಎನರ್ಜಿ ಸೋಲ್ ಡಿಸೈಡ್ ಮಾಡಿರುವಂಥದ್ದು. ನೀವು ಯಾರು ಅಂತ ನೀವು ತಿಳ್ಕೊಳ್ಳುವ ಕಾರಣಕ್ಕೆ ನಿಮ್ಮ ಲೈಫ್ ಈಗ ಪಾಸ್ ಆಗಿರುವಂಥದ್ದು, ಸೈಲೆಂಟ್ ಆಗಿರುವಂಥದ್ದು ನಿಮ್ಮ ಲೈಫ್. ಓಕೆ, ಈಗ ನೀವು ಯಾವುದೇ ಕೆರಿಯರ್ ಪಾತ್ನ ಇನ್ನೂ ಚೂಸ್ ಮಾಡಿಲ್ಲ ಅಥವಾ ಬಿಡೋ ಅಂತ ಉದ್ದೇಶ ಇದೆ ಅಲ್ವಾ? ಪ್ರೀತಿ ವಿಚಾರದಲ್ಲಿ ಯಾವುದೇ ನಿರ್ಧಾರ ತಗೊಳಕ್ಕಾಗ್ತಿಲ್ಲ, ಲೈಫಲ್ಲಿ ಯಾವುದೇ ಒಂದು ನಿರ್ಧಾರ ಗೊತ್ತಾಗ್ತಿಲ್ಲ ಅಂದಾಗ ನೀವು ಒಂಟಿ ಆಗಿದ್ದೀರಾ. ಸೊ ಇದು ನಿಮಗೆ ರೈಟ್ ಟೈಮ್. ಇಲ್ಲಿ ಸಣ್ಣದೊಂದು ಲ್ಯಾಂಪ್ ಇದೆ ನೋಡಿ, ಸ್ಪಿರಿಚುವಲ್ ಅಂತ ಹೇಳ್ತೀವಿ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಮಾಡೋದಕ್ಕೆ ಒಂದು ಒಳ್ಳೆ ಗುಡ್ ಟೈಮ್. ಇದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಫ್ಯೂಚರ್ಗೆ, ನಿಮ್ಮ ಲವ್, ರಿಲೇಶನ್ಶಿಪ್, ನಿಮ್ಮ ಹೆಲ್ತ್, ಕೆರಿಯರ್, ಮನಿ, ನಿಮ್ಮ ಫ್ಯಾಮಿಲಿ ಪ್ಯಾಟರ್ನ್ಸ್, ಪ್ರತಿಯೊಂದಕ್ಕೂ ನಿಮ್ಮ ಮೈಂಡ್ ಬದಲಾವಣೆ ಆಗೋದಕ್ಕೆ, ನಿಮ್ಮ ಸೋಲ್ ಹೀಲ್ ಆಗೋದಕ್ಕೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಹೆಲ್ಪ್ ಆಗುತ್ತೆ. ಮೆಡಿಟೇಷನ್ ಮಾಡಬೇಕು, ಸ್ಪಿರಿಚುವಲ್ ವೇ ಅಲ್ಲಿ ಹೋಗಿ ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಳಿ ಅನ್ನೋ ಒಂದು ಮೆಸೇಜ್ ಇದೆ ಇಲ್ಲಿ. ದ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ. ಸೊ ಒಂದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀರಾ ನೀವು ಇವಾಗ. ಸ್ಕ್ರೋಲಿಂಗ್, ರೀಲ್ಸ್ ಸ್ಕ್ರೋಲ್ ಮಾಡ್ತಾ ಇರೋ ಅಂಥದ್ದು, ಅಥವಾ ಸಿಗರೇಟ್, ಅಥವಾ ಏನಾದರೂ ಒಂದು ಪಾನ್, ಅಥವಾ ಒಂದು ಯಾವುದಾದ್ರೂ ಒಂದು ಚಟ ನಿಮ್ಮನ್ನು ಇಲ್ಲಿ ಲಾಕ್ ಮಾಡಿದೆ ನೋಡಿ. ಈ ಒಂದು ಡೇಂಜರ್ ಪರ್ಸನ್ ಈ ವ್ಯಕ್ತಿನ ಥ್ರೆಡ್ಡಿಂದ ಲಾಕ್ ಮಾಡಿದ್ದಾನೆ ಅಲ್ವಾ? ಇದರಿಂದ ನೀವು ಹೊರಗಡೆ ಬರಬೇಕು. ನಿಮಗೆ ಟೈಮ್ ಸಿಕ್ಕಿದೆ ಈಗ ನಿಮ್ಮ ಲೈಫ್ನ ಬದಲಾಯಿಸ್ಕೊಳ್ಳೋದಿಕ್ಕೆ. ದಿಸ್ ಈಸ್ ಏನದು 2ನೇ ಅಧ್ಯಾಯನ ಅಂತ ಹೇಳ್ತೀವಲ್ಲ, ಆ ಒಂದು ಲೈಫ್ ಈಗ ನಿಮ್ಮದು ನೆಕ್ಸ್ಟ್ ಲೆವೆಲಲ್ಲಿ. ಇಷ್ಟು ದಿನ ಇದ್ದಂತಹ ಕಷ್ಟಗಳು ಸ್ಟಾಪ್ ಆಗಿ ನಿಮ್ಮ ಪ್ರಾಬ್ಲಮ್ಗೆ ಒಂದು ಟೈಮ್ ಸಿಕ್ಕಿದೆ. ನೀವು ಡೈಲಿ ಮಾಡುವಂತಹ ಬ್ಯುಸಿ ವರ್ಕಲ್ಲಿ, ಟೆನ್ಷನಲ್ಲಿ, ಗಲಾಟೆಯಲ್ಲಿ, ನೋವಲ್ಲಿ ನಿಮಗೆ ಈಗ ಬ್ರೇಕ್ ಸಿಕ್ಕಿದೆ ನನಗೆ ಗೊತ್ತಾಗಿರೋ ಪ್ರಕಾರ. ಈ ಬ್ರೇಕ್ ನೀವು ಅಡಿಕ್ಷನ್, ಅದು ಸ್ಕ್ರೋಲ್ ಮಾಡುವಂಥದ್ದು, ನೋಡಿರೋ ಮೂವಿನೇ ನೋಡ್ಕೊಂಡು ಕುತ್ಕೊಳ್ಳೋ ಅಂಥದ್ದು, ಅಥವಾ ಟೈಮ್ ಪಾಸ್ ಮಾಡೋ ಅಂಥದ್ದಕ್ಕಲ್ಲ, ಗಾಸಿಪ್ಸ್ ಮಾಡುವಂಥದ್ದಕ್ಕೆ, ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕೆ, ಕಂಪ್ಲೇಂಟ್ಸ್ ಮಾಡೋದಕ್ಕೆ ನಿಮ್ಮ ಪೇರೆಂಟ್ಸ್ ಮೇಲೆ, ನಿಮ್ಮ ಪಾರ್ಟ್ನರ್ಸ್ ಮೇಲೆ, ನಿಮ್ಮ ಫ್ರೆಂಡ್ಸ್ ಮೇಲೆ, ನಿಮ್ಮ ಮೇಲೆ ನೀವೇ ಇಲ್ಲಿ ಕಂಪ್ಲೇಂಟ್ ಮಾಡ್ಕೊಳ್ಳೋದಕ್ಕೆ ಅಲ್ಲ. ನೀವು ಇದರಿಂದ ಹೊರಗಡೆ ಬರಬೇಕು. ಬಂದ್ರೇ ನಿಮ್ಮ ಫ್ಯೂಚರ್ ಇಲ್ಲಿ ಸೆಲೆಬ್ರೇಷನ್ ಕಡೆ ಹೋಗುವಂಥದ್ದು. 4 ಆಫ್ ವಾಂಡ್ಸ್, ನೀವು ಅನ್ಕೊಳ್ತಿರೋ ಅಂಥದ್ದು ನೀವು ಇಲ್ಲಿ ಸಾಧಿಸ್ತೀರಾ. ಒಂದು ಮನೆ ಕಟ್ತೀರಾ, ಮನೆ ತಗೊಳ್ತೀರಾ. ಓಕೆನಾ? ನಿಮಗೆ ಇಲ್ಲಿ ಒಬ್ಬರ ಪರಿಚಯ ಆಗುತ್ತೆ. 4 ಆಫ್ ವಾಂಡ್ಸ್ ಹೇಳೋ ಪ್ರಕಾರ ಇವರು ನಿಮಗೆ ಜಾಯ್, ಲೈಫಲ್ಲಿ ನೀವು ಮಿಸ್ ಮಾಡ್ಕೊತಿರುವಂತಹ ಸಂತೋಷನ ತೋರಿಸ್ತಾರೆ. ಆಲ್ರೆಡಿ ಪರಿಚಯ ಆಗಿದ್ರು, ಅವ್ರ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡುವಂತಹ ಟೈಮ್ ಬಂದಿರಲಿಲ್ಲ, ಬಟ್ ಇನ್ನು ಮುಂದೆ ಬರುತ್ತೆ. ಓಕೆನಾ? ಇನ್ನು ಸೆಪ್ಟೆಂಬರಲ್ಲಿ 4 ವೀಕ್ಸ್, ಸೆಪ್ಟೆಂಬರಲ್ಲಿ ನಿಮಗೆ ಅವರ ಪರಿಚಯ ಆಗುತ್ತೆ. ತುಂಬಾನೇ ನಿಮ್ಮ ಮನಸ್ಸು ಹಗುರವಾಗುತ್ತೆ ಇಲ್ಲಿ. ಓಕೆನಾ? ಈ ಪರ್ಸನ್ ಜೊತೆ ನೀವು ಬೇರೆಯವ್ರ ಜೊತೆ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ನಿಮ್ಮ ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗೋದಿಲ್ಲ, ಸೊಲ್ಯೂಷನ್ ಹುಡುಕ್ತಾ ಹೋಗ್ತೀರಾ. ಅವರು ತುಂಬಾ ಎನರ್ಜೆಟಿಕ್ ಪರ್ಸನ್, ಅವರಲ್ಲಿ ತುಂಬಾನೇ ಪವರ್ ಇದೆ. ಅವರ ಎನರ್ಜಿ ಸಂಪೂರ್ಣವಾಗಿ ನಿಮ್ದಾಗುತ್ತೆ. ನಿಮ್ಮ ಲೈಫ್ ಬದಲಾದಾಗೆ, ನಿಮ್ಮ ಟೆನ್ಷನ್ಸ್ ದೂರ ಆದಾಗೆ, ನಿಮ್ಗೊಂದು ಗುಡ್ ಕರಿಯರ್ ಪಾತ್ ಸಿಗ್ತಿರೋ ಹಾಗೆ, ರಿಲೇಶನ್ಶಿಪ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿರೋ ಹಾಗೆ. ಓಕೆನಾ? ಅದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಒಬ್ಬರ ಪರಿಚಯ ಆಗುತ್ತೆ. ಆ ಒಂದು ಮೆಸೇಜ್ ಇದೆ. ಆ ಪರ್ಸನ್ ನಿಮಗೆ ಪಾಸ್ಟ್ ಲೈಫಲ್ಲೂ ಕನೆಕ್ಷನ್ ಇದ್ದಾರೆ. ಓಕೆನಾ? ನಿಮ್ಮ ಲೈಫ್ ಬದಲಾವಣೆಗಾಗಿ, ಗೈಡೆನ್ಸ್ಗಾಗಿ ಬರ್ತಿದ್ದಾರೆ. ಓಕೆ, ಫೈರ್ ಎಲಿಮೆಂಟ್ ಸೋಲ್ ಚೂಸ್ ಮಾಡಿರೋ ಅಂಥದ್ದು ನೋಡಿ. 3 ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ. ನೀವು ಮಾಡುವಂತಹ ನಿಮ್ಮ ಪ್ಯಾಷನೇಟೆಡ್ ವರ್ಕ್, ನಿಮ್ಗೆ ಯಾವುದೋ ಒಂದ್ರ ಮೇಲೆ ತುಂಬಾನೇ ಇಂಟ್ರೆಸ್ಟ್ ಇದೆ. ಓಕೆನಾ? ಪ್ಯಾಷನ್ ಸಮಥಿಂಗ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ. ಪೈಂಟಿಂಗ್ ಅಂದರೆ ಡಿಫ್ರೆಂಟ್ ಆಗಿ ಒಂದತ್ರ ಹೋಗಿ ಕೆಲಸ ಮಾಡುವಂಥದ್ದೆಲ್ಲ, ಓನ್ ಬಿಸ್ನೆಸ್ ಆಗಿ ಅಲ್ವಾ? ಒಂದು ಕ್ಲಾತ್ ಶಾಪ್, ಇನ್ನು ಏನೇನೋ ಇಲ್ಲಿ ಅರ್ಥ ಬರ್ತಿದೆ. ಗಣೇಶ ಫೆಸ್ಟಿವಲ್ಸ್ಗೆ ಬ್ಯೂಟಿಫುಲ್ ಆಗಿ ಕೆಲವೊಂದು ಇಂಟ್ರೆಸ್ಟಿಂಗ್ ಡಿಸೈನ್ ಮಾಡ್ತಿದ್ದೀರಾ, ಏನೇನೋ ಇಲ್ಲಿ. ಇವೆಲ್ಲದಕ್ಕೂ ನಿಮಗೆ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ನಿಮ್ಮಲ್ಲಿ ಯಾವಾಗ ಬದಲಾವಣೆ ಸ್ಟಾರ್ಟ್ ಆಗುತ್ತೆ, ಗಣೇಶ ಫೆಸ್ಟಿವಲ್ನ ನಂತರ
ಮನಿ ಗ್ರೋ ತುಂಬಾ ಇರುತ್ತೆ. ಗುರುಬಲ ನಿಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಾಗುತ್ತೆ. ನಿಮ್ಗೆ ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಓಕೆನಾ? ಬಟ್ ಒಂದು ಒಂದು ವಿಚಾರ, ನಿಮ್ಮ ಇಬ್ಬರ ಮಧ್ಯೆ ಮೂರನೇ ಪರ್ಸನ್ ಸಹ ಬರ್ತಾರೆ. ನಿಮ್ಗೆ ಪ್ರೀತಿ ವಿಚಾರದಲ್ಲಾಗಿರಬಹುದು, ಕೆರಿಯರ್ ವಿಚಾರದಲ್ಲಾಗಿರಬಹುದು. ನೀವು ಒಂದು ಏನೋ ಒಂದು ರೀತಿ ಆತ್ಮ ಫ್ರೆಂಡ್, ಸೋಲ್ ಫ್ರೆಂಡ್ ರೀತಿ ಕನೆಕ್ಟ್ ಆಗಿರೋ ಪರ್ಸನ್, ನಿಮ್ಮಿಬ್ಬರ ಮಧ್ಯೆ ಇನ್ನೊಬ್ಬ ಪರ್ಸನ್ ಬರ್ತಾರೆ ನಿಮ್ಮ ಹ್ಯಾಪಿನೆಸ್ನ ಡಿಸ್ಟರ್ಬ್ ಮಾಡೋದಕ್ಕೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಪವರ್ ಕಾರ್ಡ್ ಬಂದಿದೆ ಇಲ್ಲಿ. ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೋಗಿ ಬದಲಾವಣೆ ಬರ್ತಿದೆ. ಓಕೆನಾ? ನೀವೀಗ ಇರೋ ಪ್ರೀತಿಯಿಂದ ಮತ್ತೊಂದು ಪ್ರೀತಿಗೆ ಹೋಗ್ತೀರಾ. ನೀವೀಗ ಚೂಸ್ ಮಾಡಿರೋ ಕೆರಿಯರ್ ಪಾತ್ ನಿಮ್ದೇ ಆಗಿರೋದಿಲ್ಲ, ಮತ್ತೊಂದು ಕೆರಿಯರ್ ಪಾತ್ಗೆ ಹೋಗ್ತೀರಾ. ಬಟ್ ಹೋಗ್ತಿರುವಂತಹ ಪಾತ್ ಅಲ್ಲಿ ಮಾತ್ರ ನೀವು ಬಿಗ್ ಸಕ್ಸಸ್, ಬಿಗ್ ಮನಿ, ಬಿಗ್ ಬ್ಯೂಟಿಫುಲ್ ರಿಲೇಶನ್ಶಿಪ್. ನಿಮಗೆ ಗೊತ್ತೇ ಇರೋದಿಲ್ಲ ಈ ಒಂದು ಫೀಲ್ಡ್ಗೆ ನಾನು ಹೋಗ್ತೀನಿ ಅಂತ, ಈ ಒಂದು ರಿಲೇಶನ್ಶಿಪ್ ಅವರು ನನಗೆ ಕನೆಕ್ಟ್ ಆಗ್ತಾರೆ ಅಂತ. ಓಕೆನಾ? ಟ್ರಾನ್ಸ್ಫಾರ್ಮೇಶನ್ ಇದೆ ಇಲ್ಲಿ. ಓಕೆ, ಇನ್ನು ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಏಸ್ ಆಫ್ ವಾಂಡ್ಸ್. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ಇಲ್ಲಿ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಆ್ಯಂಡ್ ಏಂಜಲ್ಸ್ ಆ್ಯಂಡ್ ಆನ್ಸಿಸ್ಟರ್ಸ್ ಕಡೆಯಿಂದನೂ ನಾವು ಮೆಸೇಜ್ ನೋಡೋಣ. ಹಂಗೆ ಅನ್ನಿಸ್ತಿಲ್ಲ ಕಾರ್ಡ್. ಓಕೆ, ಹೈ ಪ್ರೀಸ್ಟ್. ಓಕೆ, ಫಾದರ್ ಸ್ಕೈ. ಸೊ ಇಲ್ಲಿ ನಿಮಗೆ ಇಷ್ಟು ಕಾರ್ಡ್ಸ್ ಕಲೆಕ್ಟ್ ಮಾಡಿದ್ದಾವೆ. ಏಸ್ ಆಫ್ ವಾಂಡ್ಸ್, ನಿಮ್ಮ ಇಂಟ್ಯೂಷನ್ ಪವರ್ನ ಯೂಸ್ ಮಾಡಿ ಇಲ್ಲಿ ಒಂದು ಹೊಸ ಅವಕಾಶಗಳು ನಿಮಗೆ ಅಟ್ರಾಕ್ಟ್ ಮಾಡೋ ರೀತಿ ಮಾಡ್ಕೊಳ್ತೀರಾ. ಇಲ್ಲಿ ಮೆಡಿಟೇಷನ್ ಮಾಡ್ತಾ ಕೂತ್ಕೊಳ್ಳಿ. ಝೀರೋ ಮೆಡಿಟೇಷನ್, ಸೈಲೆಂಟ್ ಮೆಡಿಟೇಷನ್. ಇದರಲ್ಲಿ ಯಾವುದೇ ಪ್ರಾಬ್ಲಮ್ನ ವಿಜುವಲೈಸ್ ಮಾಡೋದಿಲ್ಲ, ನೀವು ಯಾವುದೇ ಒಂದು ಫ್ಯೂಚರ್ನ ವಿಜುವಲೈಸ್ ಮಾಡೋದಿಲ್ಲ. ಜಸ್ಟ್ ಝೀರೋದಲ್ಲಿ ಮೆಡಿಟೇಷನ್ ಮಾಡಿ. ಬಟ್ ಒನ್ ಕ್ವಶನ್ ಹಾಕೋಬೇಕು, ಅಂದರೆ ಫ್ಯೂಚರ್ ಅಂದರೆ ನನಗೆ ಕಾರ್ ಬೇಕು, ಮನೆ ಬೇಕು, ಕೋಟಿ ದುಡ್ಡು ಬೇಕು ಅಂತ ಅಲ್ಲ. ಫಸ್ಟ್ ಸ್ಟೆಪ್ ಏನು ತಗೋಬೇಕು ಕೆರಿಯರ್ ವಿಚಾರದಲ್ಲಿ, ಅಥವಾ ನನ್ನ ಪ್ರೀತಿನ ನಾನು ಪಡ್ಕೊಳ್ಳೋದಕ್ಕೆ ಯಾವ ಒಂದು ಸ್ಟೆಪ್ ತಗೋಬೇಕು. ಜಸ್ಟ್ ಸಿಂಗಲ್ ಕ್ವಶನ್ನ ಹಾಕ್ಕೊಂಡು ಮೆಡಿಟೇಷನ್ ಮಾಡಿ 15 ಮಿನಿಟ್ಸು. ನಿಮಗೆ ಒಂದು ಆಲೋಚನೆ ಫಸ್ಟ್ ಬರುತ್ತೆ. ನೀವು ಊಹೆ ಮಾಡ್ದಿರಾನೆ, ನಿಮ್ಮ ಕಾನ್ಷಿಯಸ್ ಬ್ರೈನ್ ಏನಿದೆ ಅದು ಊಹೆ ಮಾಡ್ದಿರಾನೆ ಸಬ್ ಕಾನ್ಷಿಯಸ್ ಒಂದು ಆಲೋಚನೆನ, ಒಂದು ಥಾಟ್ನ, ಒಂದು ಐಡಿಯಾನ ತಂದು ಕೊಡುತ್ತೆ. ಅದರ ಅನುಸಾರ ಹೋಗಿ. ಏಸ್ ಆಫ್ ವಾಂಡ್ಸ್ ಎನರ್ಜಿ ಸಂಪೂರ್ಣವಾಗಿ ನಿಮಗೆ ಕನೆಕ್ಟ್ ಆಗುತ್ತೆ ಇಲ್ಲಿ. ಓಕೆನಾ? ನಿಮ್ಮ ಒಂದು ಲೈಫಲ್ಲಿ ಬ್ಯೂಟಿಫುಲ್ ಸ್ಪಾರ್ಕ್, ಬೆಳಕು, ಓಕೆನಾ, ಅದ್ಭುತವಾಗಿ ಚೇಂಜ್ ಆಗುವಂಥದ್ದನ್ನು ನೀವೇ ನೋಡ್ತೀರಾ. ಇಷ್ಟು ದಿನ ಇಲ್ಲದೆ ಇರುವಂತಹ ಅವಕಾಶಗಳು ಇವತ್ತಿಂದ ಸ್ಟಾರ್ಟ್ ಆಗಿದೆ. ಓಕೆನಾ? ನೀವು ಒಪ್ಕೊಳ್ಳಿ, ಈ ಒಂದು ಬದಲಾವಣೆನ ಒಪ್ಕೊಳ್ಳಿ. ಸಮಥಿಂಗ್ ನೀವೇನೋ ಕಳ್ಕೊತೀರಲ್ಲ, ಆ ಬದಲಾವಣೆನ ಒಪ್ಕೊಂಡು ಮತ್ತಷ್ಟು ಅಡಿಕ್ಷನ್ಗೆ ಹೋಗ್ದಿರಾ, ಕುಗ್ದಿರಾ. ಬದಲಾವಣೆ ಬೇಕು, ಲೈಫಲ್ಲಿ ಗ್ರೋ ಆಗಬೇಕು, ಲವ್ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿನೆಸ್ ಬೇಕು, ಕೆರಿಯರ್ ವಿಚಾರದಲ್ಲಿ ಹ್ಯಾಪಿನೆಸ್ ಬೇಕು, ನಿಮ್ಮ ಸೋಲ್ಗೆ ನೆಮ್ಮದಿ ಬೇಕು, ನಿಮ್ಮ ಹಾರ್ಟ್ಗೆ ನೆಮ್ಮದಿ ಬೇಕು ಅಂತ ಹೊಸ ಅವಕಾಶಗಳನ್ನ ಮ್ಯಾನಿಫೆಸ್ಟ್ ಮಾಡಿ. ತುಂಬಾ ಅವಕಾಶಗಳಿದ್ದಾವೆ ನಿಮಗೆ ಇಲ್ಲಿ. ನೀವು ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಬ್ರೈನಲ್ಲಿ, ಹಾರ್ಟಲ್ಲಿ ಸ್ಪೇಸ್ನ ತೋರಿಸಿ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್, ವೆಲ್ ಸೆಟಲ್ಡ್. ಇವಾಗ ನೀವು ಚೂಸ್ ಮಾಡ್ತಿರೋ ಕೆರಿಯರ್ ಪಾತಲ್ಲಿ ನಿಮಗೆ ಭಯಂಕರ ಮನಿ ಇಲ್ಲಿ. ಓಕೆನಾ? ನೀವು ಹಿಂದೆ ನೋಡ್ಕೊಳ್ಳೋದಿಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಝೀರೋ ಇದ್ರೂ ಪರವಾಗಿಲ್ಲ. ಓಕೆನಾ? ಮಿಲಿನಿಯರ್ ಆಗೋದಂತೂ ಗ್ಯಾರಂಟಿ. ನಿಮಗೆ ಯೂನಿವರ್ಸ್ ಕೊಡ್ತಿರುವ ಒಂದು ಕೆರಿಯರ್ ಪಾತಲ್ಲಿ, ನಿಮ್ಮ ಪ್ರೀತಿಯಲ್ಲಿ ತುಂಬಾ ಹ್ಯಾಪಿನೆಸ್ಸು, ತುಂಬಾ ಮನಿ. ಓಕೆನಾ? ಯಾರು ರಿಚ್ ಪರ್ಸನ್, ಮನಸ್ಸಿಗೆ ನೆಮ್ಮದಿ ಇರೋದ್ರಲ್ಲಿ ಯಾರು ಇಲ್ಲಿ ರಿಚ್ ಪರ್ಸನ್ ಅಂದರೆ ಅದು ನೀವೇ. ಓಕೆನಾ? ಹ್ಯಾಂಗರ್ ಮ್ಯಾನ್ ಕಾರ್ಡ್ ಬಂದಿದೆ ಇಲ್ಲಿ. ನಿಮಗೆ ಹೇಳ್ದೆ ಅಲ್ವಾ ನಾನು, ನಿಮ್ಮ ಲೈಫ್ ಈಗ ಸ್ಟಾಪ್ ಆಗಿದೆ, ಸೈಲೆಂಟ್ ಆಗಿದೆ. ಯಾವ ಕೆರಿಯರ್ ಪಾತ್ ಚೂಸ್ ಮಾಡಬೇಕು ಗೊತ್ತಾಗ್ತಿಲ್ಲ, ಪ್ರೀತಿ ಗೆಲ್ಲುತ್ತೋ ಸೋಲುತ್ತೋ ಗೊತ್ತಾಗ್ತಿಲ್ಲ ಅಂದರೆ ಇದು ನಿಮಗೆ ಸ್ಪಿರಿಚುವಲಿ ಕನೆಕ್ಟ್ ಆಗೋ ಟೈಮ್, ಮಂತ್ರ ಜಪ ಮಾಡೋ ಟೈಮ್, ಹೋಪನೋಪನು ಹೇಳ್ಕೊಳ್ಳೋ ಟೈಮ್, ಮೆಡಿಟೇಷನ್ ಮಾಡೋ ಟೈಮ್, ಹೀಲ್ ಆಗೋ ಟೈಮ್. ಓಕೆ, ಅಂಡರ್ಸ್ಟ್ಯಾಂಡ್? ದ ಹೈ ಪ್ರೀಸ್ಟ್ ಬಂದಿದೆ. ಓಕೆ, ಹೈ ಪ್ರೀಸ್ಟ್, ನೀವು ಹೈ ಪ್ರೀಸ್ಟ್ ಎನರ್ಜಿನ ಹೊಂದಿದ್ದೀರಾ. ನಿಮಗೆ ಇಂಟ್ಯೂಷನ್ ಪವರ್ ಚೆನ್ನಾಗಿದೆ, 6th ಸೆನ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಟ್ಯಾರೋಟ್, ಆಕಾಶಿಕ್, ರೇಖಿ ಎಲ್ಲದಕ್ಕೂ ಕಲಿತು ನಿಮ್ಮ ಇಂಟ್ಯೂಷನ್ ಪವರ್ನ ಜಾಸ್ತಿ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ನಿಮಗೆ ಇಲ್ಲಿ ಇದೆ. ವೈಟ್ ಡ್ರೆಸ್, ಸ್ಪಿರಿಚುವಲ್ ಪಾತ್, ಫ್ಯೂಚರ್, ಬ್ಯೂಟಿಫುಲ್ ಫ್ಯೂಚರ್ ಇದೆ ನಿಮಗೆ ಇಲ್ಲಿ. ಓಕೆನಾ? ಕ್ಯಾಟ್ ಇದೆ, ಇಂಟ್ಯೂಷನ್ ಅಂತ ಹೇಳ್ತೀವಿ ಕ್ಯಾಟ್ನ. ನಿಮಗೆ ಇಲ್ಲಿ ಏಂಜಲ್ಸ್ ಕಡೆಯಿಂದ ನೀವು ಹೈ ಪ್ರೀಸ್ಟ್ ಎನರ್ಜಿಗೆ ಕನೆಕ್ಟ್ ಆಗಿದ್ದೀರಾ. ಓಕೆ, ಯು ಕ್ಯಾನ್ ಡೂ ಎವ್ರಿಥಿಂಗ್. ಇಂಪಾಸಿಬಲ್ನ ಸಹ ಪಾಸಿಬಲ್ ಮಾಡುವಂತಹ ಪವರ್ ನಿಮಗಿದೆ ಇದೆ. ಆ ಒಂದು ಮೆಸೇಜ್ ಇದೆ ಇಲ್ಲಿ.
ಫಾದರ್ ಸ್ಕೈ, ಟ್ರಸ್ಟ್ ಇನ್ ದ ಅನ್ನೋನ್. ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರ ಯಾವುದೂ ಇಲ್ಲ. ನೀವು ಜಸ್ಟ್ ಒಂದು 90 ಡಿಗ್ರಿ ಮಾತ್ರ ನೋಡ್ತಾ ಇದ್ದೀರಾ ಪ್ರಪಂಚನ. ನಿಮ್ಮ ಸಬ್ ಕಾನ್ಷಿಯಸ್ 360 ಡಿಗ್ರೀಸ್ ನೋಡುತ್ತೆ. ಓಕೆನಾ? ನಿಮ್ಮ ಬ್ರೈನ್, ನೀವು ಈಗ ಕಾನ್ಷಿಯಸ್ಲಿ ಏನೆಲ್ಲ ಮಾತಾಡ್ತಿದ್ದೀರಾ ನೋಡ್ತಿದ್ದೀರಾ ಆಕ್ಟಿವೇಟ್ಸ್ ಇದೆ 10% ಅಷ್ಟೇ. ಇನ್ನು 90% ಸಬ್ ಕಾನ್ಷಿಯಸ್ ವರ್ಕ್, ಸಬ್ ಕಾನ್ಷಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಜೀವನ. 10% ನಿಮ್ಮ ಕಾನ್ಷಿಯಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ನಂಬಿ. ನಿಮ್ಮ ಊಹೆಗೆ ಬಂದ ಫಸ್ಟ್ ಮೆಡಿಟೇಷನ್ ಅಲ್ಲಿ ಕೂತ ತಕ್ಷಣ ನಿಮ್ಗೆ ಊಹೆಗೆ ಬಂದ ಫಸ್ಟ್ ವಿಷನ್ ನ ನಂಬಿ ನಿಮ್ಗೆ ಮತ್ತಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಒಂದು ದೀಪನ ಹಚ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾವ ಸ್ಟೆಪ್ ತಗೋಬೇಕು? ಬದಲಾವಣೆನೇ ಬಯಸಿ, ನೆಗೆಟಿವಿಟಿನ ಬಯಸಬೇಡಿ. ನಡೆದೋಗಿರುವಂತಹ ಒಂದು ಕೆಟ್ಟ ಪಾಸ್ನ ರಿಪೀಟ್ ಮಾಡ್ಕೋಬೇಡಿ. ನಿಮ್ಮ ಪ್ರಾಬ್ಲಮ್ಸ್ ನಿಮ್ಮ ಜೊತೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮುಂದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಮನೆಯಲ್ಲಿದ್ರೂ ಪರವಾಗಿಲ್ಲ, ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ. ನೀವು ಯಾವುದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರೋ ಅದೇ ನಿಮ್ಮ ಪರವಾಗಿ ಬದಲಾವಣೆ ಆಗುತ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ರೀಡಿಂಗ್ ಇದು. ಫಸ್ಟ್ ಪೈಲ್ ದ ಹೆರ್ಮಿಟ್ ಕಾರ್ಡ್, ಬ್ಯೂಟಿಫುಲ್. ನಿಮಗೆ ಇನ್ನೂ ಪರ್ಸ್ನಲ್ ಆಗಿ ಟ್ಯಾರೋಟಿಂದ ಗೈಡೆನ್ಸ್ ಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ನೀವು ಟ್ಯಾರೋ ಕಲಿಬೇಕು, ಆಕಾಶಿಕ್ ಕಲಿಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಆಕಾಶಿಕ್ ಡೇ 1 ಕ್ಲಾಸ್ ಫ್ರೀ ಆಗಿ ಕೊಡ್ತೇನೆ. ಎಸ್, ಥ್ಯಾಂಕ್ ಯು. ಸೊ ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್, ಯಾರು 10 ಆಫ್ ಕಪ್ಸ್ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ? ಈ ಕಾರ್ಡ್ನ ನಾನು ಹೇಗೆ ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ನನ್ನ ವಿಷನ್ಗೆ ಬಂತು, ಹಾಗಾಗಿ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೇನೆ. ಹ್ಯಾಪಿ ಫ್ಯಾಮಿಲಿ, ಹ್ಯಾಪಿ ಕಿಡ್ಸ್, ಬ್ಯೂಟಿಫುಲ್ ಫ್ಯಾಮಿಲಿ. ನೀವು ನಿಮ್ಮ ಲವ್ ಎಮೋಷನ್ನ ಮಿಸ್ ಮಾಡ್ಕೊಳ್ತಿದ್ದೀರಾ, ಅದಕ್ಕೆ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ. ನೀವು ಪ್ರೀತಿ ವಿಚಾರದಲ್ಲಿ ನೀವು ಟ್ರಾನ್ಸ್ಫರ್ ಆಗಿ ನಿಮ್ಮ ಇಡೀ ಫ್ಯಾಮಿಲಿನ ಟ್ರಾನ್ಸ್ಫರ್ ಆಗಿ ಕರ್ಕೊಂಡು ಹೋಗಿ ಬ್ಯೂಟಿಫುಲ್ ಲೈಫ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು, ಸಕ್ಸಸ್ ಆಗಬೇಕು, ನಿಮಗೆ ತೊಂದರೆ ಕೊಡುವಂಥವರಿಂದ ದೂರ ಆಗಬೇಕು ಅಂತ ಅಂದ್ಕೊಳ್ತಿದ್ದೀರಾ. ನೀವೀಗ ಇರುವ ಪ್ಲೇಸಲ್ಲಿ ನೀವು, ನಿಮ್ಮ ಪಾರ್ಟ್ನರ್, ನಿಮ್ಮ ಮಕ್ಕಳು ಖುಷಿಯಾಗಿಲ್ಲ. ನಿಮ್ಮದೇ ಒಂದು ಪ್ರಪಂಚ ಅಲ್ಲಿ ಬೇಕು ಅಂತ ನಾನು ನೋಡ್ತಿದ್ದೀನಿ. ಓಕೆ, ನೋಡೋಣ ಯಾಕೆ ನಿಮಗೆ ಈ ಪ್ರಾಬ್ಲಮ್ ಕಾಡ್ತಿದೆ. ನಿಮ್ಮ ಲೈಫಲ್ಲಿ ಬದಲಾವಣೆ ಆದರೂ ಇದೆಯಾ? ಫ್ಯೂಚರ್ ಯಾವ ರೀತಿ ಡಿಸೈಡ್ ಆಗಿದೆ? ಓಕೆ, ನೋಡೋಣ. ಬ್ರೀತ್ ಇನ್, ಬ್ರೀತ್ ಔಟ್, ರಿಲ್ಯಾಕ್ಸ್. ನಿಮ್ಮ ಆಲೋಚನೆಗಳು ಇವಾಗ ತುಂಬ ಇಂಪಾರ್ಟೆಂಟ್. ನೈಟ್ ಮೆಜಿಷಿಯನ್, ನೈಟ್ ಆಫ್ ಸ್ವಾರ್ಡ್ಸ್. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್. ಹ್ಯಾಂಗರ್ ಮ್ಯಾನ್. ಫೋರ್ ಆಫ್ ಸ್ವಾರ್ಡ್ಸ್. ಇಷ್ಟು ಕಾರ್ಡ್ಸ್ ಕಲೆಕ್ಟ್ ಆಗಿದೆ ನಿಮಗೆ ಇಲ್ಲಿ. ಓಕೆ, ಸೊ ನೋಡ್ಬೋದು ನೀವಿಲ್ಲಿ ಮೆಜಿಷಿಯನ್, ತುಂಬಾನೇ ಮ್ಯಾನಿಫೆಸ್ಟೇಷನ್ಸ್ನ ಟ್ರೈ ಮಾಡ್ತಿದ್ದೀರಾ ನೀವಿಲ್ಲಿ ನಿಮ್ಮ ಒಂದು ಹ್ಯಾಪಿ ಫ್ಯಾಮಿಲಿಗಾಗಿ, ನಿಮ್ಮ ಪಾರ್ಟ್ನರ್ ಜೊತೆ ಹ್ಯಾಪಿ ಆಗಿರೋದಕ್ಕಾಗಿ. ಕಿಡ್ಸ್ ಇರಬೇಕು, ನೀವು ನಿಮ್ಮ ಸೋಲಿಗೆ ಫ್ಯಾಮಿಲಿ ರಿಲೇಶನ್ಶಿಪ್ ಕಾರ್ಮಿಕಲ್ಲಿ ಮ್ಯಾಜಿಕ್ ಮಾಡ್ಕೊಳ್ತೀರಾ. ಈ ವ್ಯಕ್ತಿ ಫಸ್ಟಿಂದ ಮ್ಯಾಜಿಕ್ ಮಾಡ್ತಾ ಇಲ್ಲ, ಇಲ್ಲಿ ತುಂಬಾನೇ ನೋನ ತಿಂದಿರ್ತಾನೆ ಅವನ ಒಂದು ಡ್ರೆಸ್ ನೋಡಿ. ಬಟ್ ಅವನು ಅರ್ಥ ಮಾಡ್ಕೊಳ್ತಾನೆ, ಪ್ರತಿಯೊಂದನ್ನು ಅವನು ಹೀಲ್ ಮಾಡ್ಕೊಳ್ತಾನೆ. ಇಲ್ಲಿ ತಾನು ಕಲ್ತಿರುವಂತಹ ಸ್ಪಿರಿಚುವಲ್ ಪ್ರಾಕ್ಟೀಸಿಂದ ಲೈಫ್ನ ಹೀಲ್ ಮಾಡ್ಕೊಳ್ತಾನೆ, ಬದಲಾಯಿಸ್ಕೊಳ್ತಾನೆ, ಲೈಫ್ನ ಮ್ಯಾಜಿಕ್ ಮಾಡ್ಕೊಳ್ತಾನೆ. ನೀವು ಈಗ ಈ ಎನರ್ಜಿಯಲ್ಲಿದ್ದೀರಾ, ಎವ್ರಿಥಿಂಗ್ ಪಾಸಿಬಲ್ ಆಗುತ್ತೆ. ಓಕೆನಾ? ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಿದೆ, ಬಟ್ ಎಲ್ಲ ಸರಿ ಇದೆ, ಬಟ್ ನೀವು ಚೂಸ್ ಮಾಡಿರುವ ದಾರಿ ಸರಿ ಇಲ್ಲ. ಇದು ಫ್ಯೂಚರ್ ಕಡೆ ಹೋಗ್ತಾ ಇಲ್ಲ, ಹಾಗಂತಂದ್ಬಿಟ್ಟು ಪಾಸ್ಟ್ ಕಡೆ ಹೋಗ್ತಾ ಇಲ್ಲ, ಬೆನ್ನು ತೋರಿಸಿ ಹೋಗ್ತಿದೆ. ಮೀನ್ಸ್ ನಿಮ್ಮ ಹ್ಯಾಪಿನೆಸ್ಗಾಗಿ ನೀವಿಲ್ಲಿ ಒಂದು ಪರ್ಸನ್ಗೆ, ಒಂದು ಫ್ಯಾಮ್ಲಿಗೆ, ಒಂದು ಪರಿಸ್ಥಿತಿಗೆ ಇಲ್ಲಿ ತೊಂದರೆ ಕೊಡುವಂತಹ ಸಂದರ್ಭ. ಅದು ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಅವರ ಫ್ಯಾಮಿಲಿ ಆಗಿರಬಹುದು. ಓಕೆನಾ? ನಿಮಗೆ ಇಲ್ಲಿ ಯೂನಿವರ್ಸಲ್ ಪವರ್ ಇದ್ದ, ಮ್ಯಾಜಿಕ್ ಪವರ್ ಇದೆ. ನಿಮ್ಮ ಲೈಫಲ್ಲಿ ಹೊಸ ಬದಲಾವಣೆ ಬರುತ್ತೆ. ಇದು ಬೇಗ ಆಗ್ತಿಲ್ವೇ ಅನ್ನೋ ಒಂದು ಉದ್ದೇಶದಿಂದ ರಾಂಗ್ ರೂಟ್ ಹಿಡಿತೀರಾ ಅಂತ ನಾನಿಲ್ಲಿ ನೋಡ್ತಿದ್ದೀನಿ. ಬಟ್ ನೋಡಿ, ಸ್ಯಾಟ್ರನ್ ನಿಮ್ಗಿಂತ ಮುಂದೆ ಇದೆ. ನೀವು ಮಾಡೋ ಪ್ರತಿಯೊಂದನ್ನು ಯೂನಿವರ್ಸ್ ಅಬ್ಸರ್ವ್ ಮಾಡ್ತಿದೆ. ಸ್ಯಾಟ್ರನ್ ಪವರ್ ನಿಮ್ಮ ಕುಂಡಲಿಯಲ್ಲಿ, ನಿಮ್ಮ ಜಾತಕದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ನೀವು ಒಂದು ಸ್ಟೆಪ್ ರಾಂಗ್ ಡಿಸಿಷನ್ಗೆ ಹೋದ್ರೂ
ನಿಮಗೆ 2 ಸ್ಟೆಪ್ ಮುಂದೆ ಅದಿರುತ್ತೆ. ಕೇರ್ಫುಲ್. ಓಕೆ. ನೋ ಶಾರ್ಟ್ ಕಟ್. ನಿಮ್ಮ ಕರ್ಮನ ತಪ್ಪಿಸ್ಕೊಳ್ಳೋದಿಕ್ಕೆ. ನಿಮ್ಮ ಪ್ರೀತಿಯಲ್ಲಿ ನೀವು ನೋಯಲೇಬೇಕು. ಒಂದು ಹುಡುಗಿಗಾಗಿ ಹುಡುಗಗಾಗಿ ಪರಿತಪಿಸ್ಲೇಬೇಕು. ಅವರು ಇನ್ನೊಬ್ಬರ ಜೊತೆ ಇರುವಂಥದ್ದನ್ನ ನೋಡಿ ನೋವು ಪಡಲೇಬೇಕು, ಅಥವಾ ಅವರ ಸಿಗೋದಿಲ್ಲ ಅನ್ನೋ ಒಂದು ನೋವಿಂದ ಬೇಜಾರು ಮಾಡಬೇಕು. ನೀವು ಅವರ ಪ್ರೊಫೈಲ್ನ ಚೆಕ್ ಮಾಡಬೇಕು, ಅವರ ಮೆಸೇಜ್ನ ಚೆಕ್ ಮಾಡಬೇಕು, ಅವ್ರಿಗಾಗಿ ವೆಯ್ಟ್ ಮಾಡಬೇಕು. ಈ ಒಂದು ಕಾರ್ಮಿಕ್ ಲೆಸನ್ನಿಂದ ಓಡೋಗ್ತೀನಿ ಅಂದರೆ ಪಾಸಿಬಲ್ ಇಲ್ಲ. ಯಾಕಂದರೆ ನಿಮಗಿಂತ ಒಂದು ಸ್ಟೆಪ್ ಮುಂದೆನೇ ಇದೆ ಸ್ಯಾಟ್ರನ್. ಪನಿಷ್ಮೆಂಟ್ ಕೊಡುತ್ತೆ. ಕೇರ್ಫುಲ್ ಆಗಿರಿ. ಓಕೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಈ ಒಂದು ಪ್ರೀತಿ ಒಂದು ಅನ್ನೋ ಎಮೋಷನಲ್ಲಿ ನೀವು ಕುಗ್ಗದಿರ ಸ್ವಲ್ಪ ಧೈರ್ಯವಾಗಿ ನಿರ್ಧಾರ ತಗೊಂಡ್ರೆ ನೋಡಿ, ಇಲ್ಲಿ ಮುಂದೆ ಹೋಗಿರೋ ಸ್ವಾರ್ಡ್ಸು ಆ ಕಡೆ ಹೋಗಿ ನಿಂತಿದೆ, ದೂರದಲ್ಲಿದೆ. ಯಾವ ನೆಗೆಟಿವ್ ಎನರ್ಜಿನೂ ನಿಮ್ಮನ್ನ ಏನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ನೀವು ಅನ್ಕೊಳ್ತಿರೋ ಪ್ರೀತಿ ಸಿಗುತ್ತೆ ಈ ಕಾರ್ಡ್ ಪ್ರಕಾರ. ಅಷ್ಟರಲ್ಲಿ ನೀವು ಕೆರಿಯರ್ ವಿಚಾರದಲ್ಲಿ ಹ್ಯಾಪಿಯಾಗಿ ಸೆಟಲ್ ಆಗಬೇಕು. ನಿಮ್ಮ ಸೆಲ್ಫ್ ಕೇರ್, ನೀವು ಜಿಮ್ಗೆ ಹೋಗುವಂಥದ್ದು, ಯೋಗ ಮಾಡುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡುವಂಥದ್ದು, ಟ್ರಾವೆಲ್ ಮಾಡುವಂಥದ್ದು, ನಿಮ್ಮ ಸ್ಕಿನ್ ಕೇರ್, ಹೇರ್ ಕೇರ್, ನಿಮ್ಮ ಡ್ರೆಸ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಇದಕ್ಕಿಂತ ಹೆಚ್ಚಾಗಿ ಫಸ್ಟು ನಿಮ್ಮ ಮನಸ್ಸು ಚೆನ್ನಾಗಿರಬೇಕು. ನೀವು ಇಷ್ಟು ಹ್ಯಾಪಿಯಾಗಿ ಕೂತ್ಕೊಂಡು ಫ್ಯೂಚರ್ ಚೆನ್ನಾಗಿರೋದನ್ನು ನೀವೇ ನಿರ್ಮಾಣ ಮಾಡಿಕೊಂಡು ಕೂತ್ಕೋಬೇಕು ಅಂದರೆ ಇಷ್ಟು ಚೆನ್ನಾಗಿ ಯಾರು ಕೂತ್ಕೊಳ್ಳೋಕೆ ಸಾಧ್ಯ ಆಗುತ್ತೆ? ಮನಸ್ಸು ಫಸ್ಟು, ಹಾರ್ಟ್ ಚಕ್ರ ಹೀಲ್ ಆದ್ರೇನೆ ಸಾಧ್ಯ ಆಗುತ್ತೆ. ಇವೆಲ್ಲ ಆಗ್ಬೇಕಂದ್ರೆ ಫಸ್ಟ್ ನಿಮಗೆ ಹಾರ್ಟ್ ಚಕ್ರ ಹೀಲ್ ಆಗಬೇಕು. ಓಕೆನಾ? ಇವೆಲ್ಲ ಆಕ್ಟಿವಿಟೀಸ್ ಮಾಡೋದಕ್ಕೆ ನಿಮಗೆ ಮನಸ್ಸು ಒಪ್ಪದೆ, ಇಷ್ಟ ಆಗದೆ, ಮೂಡ್ ಸ್ವಿಂಗ್ಸ್ ಇರ್ಬೋದು. ಬಟ್ ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳೋದಕ್ಕೆ ಮೆಡಿಟೇಷನ್ ಈಸ್ ವೆರಿ ಪವರ್ಫುಲ್, ಸ್ಪಿರಿಚುವಲ್ ಪ್ರಾಕ್ಟೀಸ್ ಈಸ್ ವೆರಿ ಪವರ್ಫುಲ್. ಓಕೆನಾ? ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ನನ್ನ ಜಾತಕದಲ್ಲಿ ರಿಲೇಶನ್ಶಿಪ್ ಸರಿ ಇಲ್ಲ. ಓಕೆನಾ? ಒಬ್ಬ ಕ್ಲೈಂಟ್ ಅವರು ಟ್ಯಾರೋ ರೀಡಿಂಗ್ ತಗೊಂಡಿದ್ರು. ಅವರು ಆಸ್ಟ್ರಾಲಜರ್. ಸೊ ನಾನು ಸಿಂಪಲ್ ಆಗಿ ಹಾಗೆ ಒಂದು ಕ್ವಶನ್ ಕೇಳಿದೆ, ಅವರು ಆನ್ಸರ್ ಮಾಡಿದ್ರು ರಿಲೇಶನ್ಶಿಪ್ ಚೆನ್ನಾಗಿಲ್ಲ ಅಂತ. ಚೆನ್ನಾಗಿಲ್ಲ, ಬಟ್ ನಾನು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಎವ್ರಿ ಡೇ ನಾನು ಹ್ಯಾಪಿಯಾಗೇ ಇರ್ತೀನಿ. ಯಾಕಂದರೆ ನನಗೆ ಲಾ ಆಫ್ ಲವ್, ಲಾ ಆಫ್ ರಿಲೇಶನ್ಶಿಪ್ ರೂಲ್ಸ್ ಗೊತ್ತು, ಹೋಪೋನೋಪೋನೋ ಟೆಕ್ನಿಕ್ಸ್ ಗೊತ್ತು. ಓಕೆನಾ? ಅದರಿಂದ ನನ್ನ ಲೈಫ್ನ ಬದಲಾಯಿಸ್ಕೊಂಡಿದ್ದೀನಿ. ಓಕೆನಾ? ನೀವು ಅಷ್ಟೇ ಮೆಡಿಟೇಷನ್ ಮಾಡಿ, ಹಾರ್ಟ್ ಚಕ್ರ ಹೀಲ್ ಮಾಡ್ಕೊಳ್ಳಿ. ನಿಮ್ಮ ನಿರ್ಧಾರದಂತೆ ಪ್ರತಿಯೊಂದು ಹೋಗುತ್ತೆ. ಹ್ಯಾಂಗಡ್ ಮ್ಯಾನ್, ಸ್ಪಿರಿಚುವಲ್ ಲೈಟ್ ನೋಡಿ, ಬೆಳಕಿದೆ, ರಿವರ್ಸ್ ಆಗಿ ತಗೊಳ್ತಿದ್ದಾರೆ ಇದನ್ನು. ಈ ಕಾರ್ಡ್ ಸ್ಪಿರಿಚುವಲ್ಗೆ ಬಿಟ್ಟಿನಿ, ಎಲ್ಲದಕ್ಕೂ ಯೂಸ್ಲೆಸ್, ಲೇಜಿನೆಸ್, ನೋ ಆಕ್ಷನ್. ತಗೊಂಡ್ರು ಅದು ಸರಿಯಾದ ಆಕ್ಷನ್ ಅಲ್ಲ. ಈ ಒಂದು ಪರಿಸ್ಥಿತಿ ನಿಮಗೆ ಬಂದಿದೆ. ಈ ಕಡೆ ಏನು ಹೇಳ್ತೀವಿ, ನಿಮಗೆ ಡೆತ್ ಬೇಕು ಅಂತ ಅನ್ಕೊಳ್ತೀರಾ, ಡೆತ್ ಸಿಗೋದಿಲ್ಲ. ನಿಮಗೆ ಹ್ಯಾಪಿ ಲೈಫ್ ಬೇಕು ಅಂತ ಅನ್ಕೊಳ್ತೀರಾ, ಹ್ಯಾಪಿ ಲೈಫ್ ಸಿಗೋದಿಲ್ಲ. ನೀವು ಅಷ್ಟು ಬೇಗ ನೀವು ಹೋಗ್ಬೇಕು ಅನ್ಕೊಂಡ್ರು ಇದು ಸಾಧ್ಯ ಇಲ್ಲ. ನೀವು ಕರ್ಮ ಕಳಿಲೇಬೇಕು. ಈ ಜನ್ಮದಲ್ಲಿ ಅಲ್ದಿರ ನೆಕ್ಸ್ಟ್ ಜನ್ಮದಲ್ಲಾದ್ರೂ ನಿಮ್ಮ ಕರ್ಮನ ಕಳಿಬೇಕು. ಈ ಜನ್ಮದಲ್ಲೇ ಮುಗಿಸಿ ಹೀಲ್ ಮಾಡಿ, ನೀವು ಯಾರು ಅಂತ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಸೋಲ್ ದಾರಿಯಲ್ಲಿ ನಡೆದು ಸ್ಪಿರಿಚುವಲಿ ಅವೇಕನ್ ಆಗಿ ನೋಡಿ, ಲವ್ ಹ್ಯಾಪಿ ಒಂದು ಗೂಡಲ್ಲಿ, ನಿಮ್ಮ ಪ್ರೀತಿಯ ಗೂಡಲ್ಲಿ ಸೇಫ್ ಆಗಿ ಲಾಕ್ ಆಗ್ತಿದ್ದೀರಾ. ಓಕೆನಾ? ಗೂಡು ಒಳಗಡೆ ನೀವಿದ್ದೀರಾ ಅಥವಾ ನೀವೇ ಗೂಡನ್ನ ಚೂಸ್ ಮಾಡಿದ್ದೀರಾ? ಇಲ್ಲಿ ಲವ್, ಹ್ಯಾಪಿನೆಸ್, ಒಂದು ಪ್ರೊಟೆಕ್ಷನ್ ನಿಮಗೆ ಸಿಗುತ್ತೆ. ಪ್ರೀತಿಯಲ್ಲಿ ಇಷ್ಟು ದಿನ ನೀವೇನು ನೊಂದಿದ್ದೀರಾ, ಬೇಜಾರು ಪಟ್ಟಿದ್ದೀರಾ, ಹತ್ತಿದ್ದೀರಾ, ಒಂಟಿ ಅಂತ ಫೀಲ್ ಆಗಿದ್ದೀರಾ, ಅವೆಲ್ಲ ಹೋಗಿ ನಿಮ್ಮಲ್ಲಿ ಬದಲಾವಣೆ ಬಂದ ತಕ್ಷಣ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಬದಲಾವಣೆ ಬರುತ್ತೆ. ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಇಂದ ಕೆಲವೊಂದು ಕಾರ್ಡ್ಸ್ನ ನಾನೀಗ ನೋಡ್ತೇನೆ. ಓಕೆ. 3 of Chalice, Page of Swords, Ace of Swords ಬಂದಿದೆ. 3 of Chalice ಬಂದು ಇಲ್ಲಿ ನಿಮಗೆ ಥರ್ಡ್ ಪಾರ್ಟಿ ಸೆಲೆಬ್ರೇಷನ್. ನಿಮ್ಮ ಜೀವನದಲ್ಲಿ ಥರ್ಡ್ ಪಾರ್ಟಿ ಇದ್ದಾರಾ, ಅವರ ಸೆಲೆಬ್ರೇಷನ್ ನೋಡ್ತೀರಾ ನೀವು. ಪ್ರೆಗ್ನೆನ್ಸ್ ವುಮೆನ್ ಇದ್ದಾರೆ, ಸಮಥಿಂಗ್
ಥರ್ಡ್ ಪಾರ್ಟಿಗೆ ಕೆಲವೊಂದು ಪಾಸಿಟಿವ್ ಆಗಿ ನಡೆಯುವಂತಹ ವಿಚಾರಗಳು ಇಲ್ಲಿ ಹೋಗುತ್ತೆ. ನೀವು ಪ್ರೀತಿ ಮಾಡ್ತಾ ಇರೋ ಹುಡುಗಾಗೆ ಅಥವಾ ಹುಡುಗಿಗೆ ಒಂದು ಮದುವೆ ಫಿಕ್ಸ್ ಆಗುವಂತಹ ಚಾನ್ಸಸ್ ಇದೆ. ಓಕೆನಾ? ಅವರ ಜೊತೆ ಇದ್ದಂತಹ ಫ್ರೆಂಡ್ ಮೇಲೇನೆ ಅವರಿಗೆ ಪ್ರೀತಿ ಆಗುವಂತಹ ಚಾನ್ಸಸ್ ಇದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಒಂದು ಮದುವೆ ಆಗಿದ್ರು ಅವರಲ್ಲಿ ಒಂದು ಗುಡ್ ನ್ಯೂಸ್ ಬರುವಂತಹ ಚಾನ್ಸಸ್ ಇದೆ. ಓಕೆ, ಆ ಒಂದು ಮೆಸೇಜ್ ಕೊಡ್ತಿದೆ ಇಲ್ಲಿ ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ. ನಿಮಗೆ ನಿಮ್ಮ ಸೋಲ್ ಈ ಕಾರ್ಮಿಕ ಪೇಯ್ನ್ ಅನುಭವಿಸ್ಬೇಕು. ನಿಮ್ಮ ಪಾರ್ಟ್ನರ್ ನಿಮಗೆ ಸಿಗೋದಿಲ್ಲ ಅನ್ನೋ ಭಯ. ಯಾಕೆ ನಿಮ್ಗೆ ಇಷ್ಟು ಜನ ಇದ್ರು ಅವ್ರ ಮೇಲೇನೆ ಇಂಟ್ರೆಸ್ಟ್ ಜಾಸ್ತಿ. ಅವರು ನಿಮ್ಮ ಕಾರ್ಮಿಕ್ ಪಾರ್ಟ್ನರ್. ಅದಕ್ಕೆ ನೀವು ರಿಲೇಶನ್ಶಿಪ್ ಅಲ್ಲಿ ಯಾರೆಲ್ಲ ನೋವು ಹೊಂದಿದ್ದೀರಾ ಆ ಒಬ್ಬ ಪಾರ್ಟ್ನರ್ ನಿಮ್ಮ ಕಾರ್ಮಿಕ್ ಪಾರ್ಟ್ನರ್. ಓಕೆ, ಏಸ್ ಆಫ್ ಸ್ವಾರ್ಡ್ಸ್ ಒಂದು ತುಂಬಾ ಚುಚ್ಚು ಮಾತು, ಚುಚ್ಚುವಂತಹ ನಿಜ, ಮನಸ್ಸಿಗೆ ಚುಚ್ಚುವಂತಹ ಒಂದು ನಿಜ ಹೊರಗಡೆ ಬರುವಂತಹ ಸಮಯ, ಸೀಕ್ರೆಟ್ ಹೊರಗಡೆ ಬರುವಂತಹ ಸಮಯ. ಇಲ್ಲಿ ಯಾರು ಒಬ್ಬರಿಗೆ ಥರ್ಡ್ ಪಾರ್ಟಿ ನೀವಾಗಿರಬಹುದು ಅಥವಾ ಬೇರೆಯವರಾಗಿರಬಹುದು, ನಿಮಗೆ ಗೊತ್ತಿಲ್ದಿರಾ ನಿಮ್ಮ ಪಾರ್ಟ್ನರ್ ಜೀವನದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ನಿಮಗೆ ಅನುಮಾನ ಬರಬಹುದು, ಒಂದು ಹಿಂಟ್ ಸಿಗಬಹುದು, ಯಾರಾದರೂ ಹೇಳಬಹುದು, ಅಥವಾ ನಿಮ್ಮಿಂದ ಅವರ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಆಗಬಹುದು. ಒಂದು ಸತ್ಯಾಂಶ ಹೊರಬರುತ್ತೆ, ಚುರುಕಾದ ಸತ್ಯಾಂಶ ಹೊರಬರುತ್ತೆ. ಓಕೆನಾ? ಅರ್ಧದ ತಿಂಗಳು, ಸೆಪ್ಟೆಂಬರ್ನ ಅರ್ಧದ ತಿಂಗಳು ನಾನು ನೋಡ್ತಾ ಇರೋ ಪ್ರಕಾರ ಇಲ್ಲಿ 2 ಕಾರ್ಡ್ಸ್ ಕಾಣ್ತಿದೆ ನಿಮಗೆ. ಸೆಪ್ಟೆಂಬರ್ನ ಅರ್ಧದ ತಿಂಗಳು. ಈ ಕಡೆ ಹುಣ್ಣಿಮೆನೂ ಅಲ್ಲ, ಆ ಕಡೆ ಅಮಾವಾಸ್ಯೆನೂ ಅಲ್ಲ, ನೆನ್ಪಿಟ್ಕೊಳ್ಳಿ. ಮದುವೆ ಫಿಕ್ಸ್ ಆಗೋಯ್ತು ಅನ್ನೋ ನಿಜ ಗೊತ್ತಾಗುತ್ತೆ, ಪ್ರೆಗ್ನೆನ್ಸಿ ಅನ್ನೋ ನಿಜ ಗೊತ್ತಾಗುತ್ತೆ, ಅಥವಾ ಅವರು ಬೇರೆಯವ್ರನ್ನ ಪ್ರೀತಿಸ್ತಿದ್ದಾರೆ ಅನ್ನುವ ನಿಜ ಗೊತ್ತಾಗುತ್ತೆ. ಏನೋ ಒಂದು ಶಾಕಿಂಗ್ ಟ್ರೂತ್ ಅಂತೂ ಹೊರ ಬರುವಂತದ್ದಿದೆ ನಿಮ್ಮ ಆಕಾಶಿಕ ರೆಕಾರ್ಡ್ಸ್ ಪ್ರಕಾರ. ಓಕೆ, ಇದು ನಿಮ್ಮ ನಿಮ್ಗೆ ಒಂದು ಅನುಕೂಲಕರವಾಗಿ ಇದೆಯಾ ಇಲ್ವಾ ಚೆಕ್ ಮಾಡೋಣ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿದೆ ಇಲ್ಲಿ. ಪೇಜ್ ಆಫ್ ಸ್ವಾರ್ಡ್ಸ್ ಇದಕ್ಕೆ ಯಾವುದೇ ಮೆಚೂರ್ ಇಲ್ಲ, ಬೇರೆಯವರ ನಿರ್ಧಾರದಂತೆ ಜೀವನ ತಗೊಳ್ಳುತ್ತೆ. ಓಕೆನಾ? ಸ್ವಾರ್ಡ್ಸ್ನ ನೋಡಿ, ಈ ಒಂದು ಪ್ಲೇಸ್ ಅಲ್ಲಿ ಸ್ವಾರ್ಡ್ಸ್ನ ಹಿಡ್ದಿದ್ದಾರೆ, ಕೈಗೆ ಚುಚ್ಚುತ್ತೆ. ನಿರ್ಧಾರಗಳು ಸರಿ ಇಲ್ಲ ಇಲ್ಲಿ, ನೀವು ಮಾಡೋ ಪ್ಲಾನ್ ಸರಿ ಇಲ್ಲ, ನಿಮ್ಮ ಮಾತು ಸರಿ ಇಲ್ಲ, ನಿಮ್ಮ ಆಲೋಚನೆ ಸರಿ ಇಲ್ಲ. ಏಂಜಲ್ ನಿಮ್ಗೆ ಒಂದು ಬುಕ್ನ ತಂದು ಕೊಡುತ್ತಿದೆ, ಯೂನಿವರ್ಸ್ ನಿಮ್ಗೆ ಇಲ್ಲೊಂದು ಬುಕ್ ತಂದು ಕೊಡ್ತಿದೆ. ನಂಗೆ ಯಾವ ಬುಕ್ ನೋಡಿದ್ರು ಆಕಾಶಿಕ್ ರೆಕಾರ್ಡ್ಸ್ ಬುಕ್ ಅಂತಾನೆ ಅನ್ಸುತ್ತೆ ಕಾರ್ಡ್ಸ್ ಅಲ್ಲಿ. ಅದು ಏಂಜಲ್ ಕೊಡ್ತಿರೋದ್ರಿಂದ ಅದನ್ನ ಸರಿಯಾಗಿ ತಗೊಳ್ತಿಲ್ಲ ಅವರು. ಪ್ರೆಸೆನ್ಸ್ನ, ಅವ್ರ ಹತ್ರ ಇರೋ ಸ್ವಾರ್ಡ್ಸ್ ಬಗ್ಗೆನೇ ಅವ್ರಿಗೆ ಒಂದು ಎಂಜಾಯ್ಮೆಂಟ್. ನೀನ್ ಯಾರು ಅಂತ ನೀನು ತಿಳ್ಕೊ, ನಿನ್ನ ರೆಕಾರ್ಡ್ಸ್ ಏನು ಅಂತ ತಿಳ್ಕೊ ಅಂತ ನಿಮ್ಮಲ್ಲಿ ಬುಕ್ನ ತಂದು ಕೊಡ್ತಿರೋ ಅಂಥದ್ದು. ಪೇಜ್ ಆಫ್ ಸ್ವಾರ್ಡ್ಸ್. ಡಿವೈನ್ ಮೆಸೇಜ್ನ ಇಲ್ಲಿ ಮಿಸ್ ಮಾಡ್ಕೋಬೇಡಿ. ಡಿವೈನ್ ಪಾತಲ್ಲಿ ಹೋಗಿ ನಿಮ್ಮ ನೆಚ್ಚಿನ ದೇವ್ರನ್ನ ನಂಬಿ ಪಾಸಿಟಿವ್ ಆಗಿ ಬೇಕಾಗಿರೋದನ್ನ ಮ್ಯಾನಿಫೆಸ್ಟ್ ಮಾಡೋದು, ಸ್ಪೆಲ್ಸ್ ಮಾಡೋದು ನೀವೇ. ನೆಗೆಟಿವ್ ಆಗಿ ಎಷ್ಟು 1 hour ಮಾಡ್ತೀರಾ ಮೆಡಿಟೇಷನ್, ಪಾಸಿಟಿವ್ ಆಗಿ ವಿಜುವಲೈಸೇಷನ್ ಅಥವಾ ರೇಕಿ ಪ್ರಾಕ್ಟೀಸ್, ಸ್ಪೆಲ್ಸ್ 1 hour ಮಾಡ್ತೀರಾ? ಇನ್ನು ಉಳಿದ 23 hours ಏನು ಯೋಚನೆ ಮಾಡ್ತಿದ್ದೀರಾ? ನೀವು ಕೇಳೋದಾದ್ರೂ ಏನು, ಮಾಡೋದಾದ್ರೂ ಏನು? ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ನಿಮ್ಮ ಸಬ್ ಕಾನ್ಷಿಯಸ್ಗೂ ಕಾನ್ಷಿಯಸ್ಗೂ. ಓಕೆ, ಆನ್ಸಿಸ್ಟರ್ಸ್ ಇಂದ ಅಂಡ್ ಏಂಜಲ್ಸ್ ಇಂದ ಯಾವ ಒಂದು ಗೈಡೆನ್ಸ್ ಇದೆ? ನಾವಿವತ್ತು ನೋಡೋಣ. ಲೇಡಿ, ಓಕೆ, ಶೇಪ್ ಶಿಫ್ಟರ್ ಆಗಿದ್ದಾರೆ. ಲೇಡಿ ಬಂದಿದೆ, ಎಂಜಾಯ್ ಗ್ರೋತ್ ಅಂಡ್ ರಿವಾರ್ಡ್ಸ್ ಅಂತ. ಇಲ್ಲಿ ನೀವು ಗ್ರಾಟಿಟ್ಯೂಡ್ ತೋರಿಸೋದು ತುಂಬಾನೇ ಇಂಪಾರ್ಟೆಂಟ್. ಸ್ಪಿರಿಚುವಲ್ ಪಾತ್ ಬಂದಿದ ತಕ್ಷಣ ಅಥವಾ ಬದಲಾವಣೆ ಕೇಳಿದ ತಕ್ಷಣ ನೀವಿಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಗ್ರಾಟಿಟ್ಯೂಡ್ ತೋರಿಸೋದು ತುಂಬ ಇಂಪಾರ್ಟೆಂಟ್. ನಿಮಗೆ ಒಬ್ಬ ಇಲ್ಲಿ ಫೆಮಿನನ್ ಎನರ್ಜಿ ಇರುವಂತಹ ಒಬ್ಬ ಹೆಂಗ್ಸು ಹೆಲ್ಪ್ ಮಾಡ್ತಾರೆ. ಓಕೆನಾ? ನೀವು ನಿಮ್ಮ ಪಾರ್ಟ್ನರ್ ಒಂದಾಗೋದಿಕ್ಕೆ, ನಿಮ್ಮ ರಿಲೇಶನ್ಶಿಪ್ ಸರಿ ಹೋಗೋದಿಕ್ಕೆ, ಒಂದು ಮನೆ ತೋರಿಸೋದಾಗಿರ್ಬಹುದು, ಅಥವಾ ಒಂದು ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡ್ಸ್ ಕ್ಲಿಯರ್ ಆಗೋದಿಕ್ಕೆ. ಓಕೆ,
ಹೆಲ್ಪ್ ಮಾಡ್ತಾರೆ. ಆ ಒಂದು ಮೆಸೇಜ್ ಇದೆ. ಹಿಂದೆ ಟ್ರೀಸ್ ಇದೆ ನೋಡಿ, ಒಂದು ಆಪಲ್ ಪ್ಲಾಂಟ್ ಇದೆ ಅಲ್ವಾ. ಒಂದು 90% ನಂಬೋದು ನೀವು ಇವ್ರನ್ನ. ನಿಮ್ಗೆ ಹೆಲ್ಪ್ ಮಾಡ್ತಾರೆ, 1 or 2 3 times ಹೆಲ್ಪ್ ಮಾಡ್ತಾರೆ. ಹಾಗಂತ ನೀವು ತುಂಬಾನೇ ನಿಮ್ಮ ಪರ್ಸನಲ್ ವಿಚಾರನ ಶೇರ್ ಮಾಡಬೇಡಿ. ಯಾಕೆಂದ್ರೆ ಆಪಲ್ ಒಳಗಡೆ ಇರುವಂತಹ ಶೀಡ್ಸ್ ಅಲ್ಲಿ ವಿಷ ಅಡಗಿರುತ್ತೆ. ಓಕೆನಾ? ಅದಕ್ಕಾಗಿ ಲಿಮಿಟ್ಸ್ ಇರಬೇಕು. ಇವರು ನಿಮ್ಗೆ ಹೆಲ್ಪ್ ಮಾಡ್ತಾರೆ, ನಂಬೋದು. ಹಾಗಂತಂದ್ಬಿಟ್ಟು ತುಂಬಾ ಜಾಸ್ತಿ ನಂಬೋದಕ್ಕೆ ಹೋಗಬೇಡಿ. ನಿಮ್ಮ ಲಿಮಿಟ್ಸ್ ನಿಮಗೆ ಇರಲಿ. ಓಕೆ, ಟ್ರಾನ್ಸ್ಫರ್ ಮಾಡ್ತಿದೆ ನಿಮ್ಮ ಲೈಫಲ್ಲಿ ಗಿಫ್ಟ್ಸ್, ಯೂನಿವರ್ಸಿಂದ ಗಿಫ್ಟ್. ನಿಮ್ಮ ಸ್ಪಿರಿಟ್ ಅನಿಮಲ್, ಸ್ಪಿರಿಟ್ ಬರ್ಡ್ ಯಾವುದು ಅಂತ ನೀವು ತಿಳ್ಕೊಳ್ಳಿ. ಅವು ನಿಮಗೆ ಅಂದರೆ ಅವ ಐಡಿಯಲ್, ಒಂದು ಸಣ್ಣ, ಇವಾಗ ನೋಡಿ ಅವಲ್ ಐಡಲ್ ಇದೆ, ಆ ರೀತಿ ಒಂದು ಐಡಲ್ ತಗೊಳ್ಳೋ ಅಂಥದ್ದು, ಅದರ ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡುವಂಥದ್ದು ನಿಮ್ಮ ಲೈಫ್ ಬದಲಾವಣೆಗೆ, ಎನರ್ಜಿ ಚೇಂಜ್ ಆಗೋದಕ್ಕೆ, ಹೀಲ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸೆಕೆಂಡ್ ಪೈಲ್ ಫ್ಯಾಮಿಲಿ 10 of Cups ಸೆಲೆಕ್ಟ್ ಮಾಡಿದ್ದೀರಾ, ಸೊ ಮಚ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಮೈ ಡಿಯರ್ ಬ್ಯೂಟಿಫುಲ್ ಬಟರ್ಫ್ಲೈಸ್. ಯಾರು ದ ಎಂಪ್ರೆಸ್ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ? ಸೊ ನೀವು ಪ್ರೆಗ್ನೆನ್ಸಿಗಾಗಿ ವೆಯ್ಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಯಾವಾಗ ಆಗುತ್ತೆ ಅಲ್ವಾ? ಯಾವಾಗ ಒಂದು ಬೇಬಿ ಆಗಬಹುದು ಅಲ್ವಾ? ಪ್ರೆಗ್ನೆಂಟ್ ರಿಲೇಟೆಡ್ ಒಂದು ಇಶ್ಯೂ ಇದೆ, ಒಂದು ಆಸೆಗಳಿದ್ದಾವೆ ನಿಮಗೆ ಇಲ್ಲಿ. ಓಕೆ, ವೆಯ್ಟ್ ಮಾಡ್ತಾ ಇರೋವಂಥದ್ದು ಒಂದು ಗುಡ್ ನ್ಯೂಸ್ಗಾಗಿ, ನಿಮಗಾಗಿ, ಅಥವಾ ನಿಮ್ಮ ಡಾಟರ್ ಅಲ್ವಾ, ನಿಮ್ಮ ಮಗಳು ಅಥವಾ ನಿಮ್ಮ ಸೊಸೆ, ನಿಮ್ಮ ಸಿಸ್ಟರ್ಸ್, ನಿಮ್ಮ ವೈಫ್ಗಾಗಿ ಇಲ್ಲಿ ವೆಯ್ಟ್ ಮಾಡ್ತಾ ಇರೋವಂಥದ್ದು. ಹೇಗೆ ಈ ಪ್ರೆಗ್ನೆನ್ಸಿ ಜರ್ನಿ ಹೇಗಿದೆ ಅಲ್ವಾ? ಒಂದು ಪ್ರಶ್ನೆ ಇದೆ ಮಗು ವಿಚಾರದ ಬಗ್ಗೆ. ಸೊ ನೋಡೋಣ ಯಾವ ಎಲ್ಲ ಕಾರ್ಡ್ಸ್ ಇದ್ದಾವೆ ನಿಮಗೆ ಇವತ್ತು ಟ್ಯಾರೋಟಲ್ಲಿ. ಯಾಕೋ ಕಾರ್ಡ್ಸು ತುಂಬ ಎನರ್ಜಿ ಹೊಂದಿದ್ದಾವೆ. ಈ ಒಂದು ಕಾರ್ಡ್ನ ಪಿಕ್ ಮಾಡಿದ್ದಾದ್ಮೇಲೆ ಓಕೆ, ನೋಡೋಣ ಯಾಕೆ ಈ ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀರಾ. ಓ ಮೈ ಗಾಡ್, ಎಷ್ಟೊಂದು ಕಪ್ಸ್ ಇದೆ ಇಲ್ಲಿ. ಎಂಪ್ರೆಸ್, ಜಸ್ಟಿಸ್, Three of Cups. ಓಕೆ. ಸೊ ನೋಡಿ, ಇಲ್ಲಿ ನಿಮ್ಮಲ್ಲಿ ಏನಾದರೂ ಅನುಮಾನ ಇತ್ತು, ಪ್ರೆಗ್ನೆನ್ಸ್ ವಿಚಾರದಲ್ಲಿ ಅನುಮಾನ ಇತ್ತು, ಈ ಜನ್ಮಕ್ಕೆ ಪ್ರೆಗ್ನೆನ್ಸಿ ಆಗೋದಿಲ್ಲ, ಅಥವಾ ನೀವೊಂದು ಹೆಣ್ಮಗುಗಾಗಿ ವೆಯ್ಟ್ ಮಾಡ್ತಿರ್ಬೋದು, ಅಥವಾ ಗಂಡು ಮಗುಗಾಗಿ ವೆಯ್ಟ್ ಮಾಡ್ತಿರ್ಬೋದು. ಯಾವ ಒಂದು ಡೌಟ್ ಇತ್ತು ಅದನ್ನು ಡಿಲೀಟ್ ಮಾಡಿ, ಸ್ಟಾಪ್ ಮಾಡಿ ನಿಮ್ಮ ಬ್ರೈನಿಂದ. ಯಾಕಂದರೆ ಪಾಸಿಬಲ್ ಇದೆ, ನಿಮಗೆ ಪ್ರೀತಿ, ಮದುವೆ, ದುಡ್ಡು, ಹೆಲ್ತ್, ಆಸ್ತಿ, ಕಿಡ್ಸ್ ಪ್ರತಿಯೊಂದು ನಿಮಗೆ ಅವೈಲೇಬಲ್ ಇದೆ. ಯಾವಾಗ ನಿಮ್ಮ ಎಮೋಷನ್ಸ್ ಬ್ಯಾಲೆನ್ಸ್ ಆದಾಗ ಎವ್ರಿಥಿಂಗ್ ಪಾಸಿಬಲ್ ಇದೆ ನಿಮಗೆ. ಓಕೆ, ನೆಕ್ಸ್ಟ್ 7 of Cups ಇದೆ. ಪಾಸಿಬಲ್ ಇದೆ. ಎಂಪ್ರೆಸ್ ಕಾರ್ಡ್, ಪ್ರೆಗ್ನೆನ್ಸಿ ಪಾಸಿಬಲ್ ಇದೆ, ಮ್ಯಾರೇಜ್ ಪಾಸಿಬಲ್ ಇದೆ, ಎವ್ರಿಥಿಂಗ್ ಪಾಸಿಬಲ್ ಇದೆ. ನಿಮ್ಮ ಮಕ್ಕಳ ಹೆಲ್ತ್ ರಿಕವರಿ ಆಗುತ್ತೆ. ಓಕೆ, ಸೊ ನೀವಿಲ್ಲಿ ತುಂಬಾ ಒಂದು ನಾಟಿ ವೈದ್ಯ ಆ್ಯಂಡ್ ದೇವಸ್ಥಾನ ಆ್ಯಂಡ್ ಇಸ್ಲಾಂ ದೇವಸ್ಥಾನ ಅಲ್ವಾ, ಭವಿಷ್ಯ ನುಡಿಯೋದು, ಕುಂಡಲಿ ಚೆಕ್ ಮಾಡಿಸಿದ್ದೀರಾ, ತುಂಬಾ ಅನುಭವಗಳಾಗಿದ್ದಾವೆ ನಿಮಗೆ ಇಲ್ಲಿ. ಬೇರೆ ಬೇರೆ ಟ್ರೀಟ್ಮೆಂಟ್ನ ತಗೊಂಡಿದ್ದೀರಾ, IVF, ಸಮಥಿಂಗ್ ಡಿಫ್ರೆಂಟ್ ಡಾಕ್ಟರ್ಸ್ ಚೇಂಜ್ ಆಗಿದ್ದಾರೆ ಇಲ್ಲಿ. ತುಂಬಾ ದುಡ್ಡು ಖರ್ಚು ಮಾಡಿದ್ದೀರಾ. ಒಂದರಲ್ಲಿ ಪಾಸಿಬಲ್ ಆಗಿತ್ತು, 2ರಲ್ಲಿ ಪಾಸಿಬಲ್ ಇತ್ತು, ಬಟ್ ಯಾವುದು ಸಕ್ಸಸ್ ಆಗಿಲ್ಲ. ಟೆಂಪಲಲ್ಲಿ ಗುಡ್ ನ್ಯೂಸ್ ಸಿಕ್ಕಿತ್ತು, ಬಟ್ ಯಾವುದು ಆಗಿಲ್ಲ. ವರ ಕೊಟ್ಟರು ದೇವರು, ಹೂವು ಕೊಟ್ಟರು, ಅಪ್ಪನೆ ಕೊಟ್ಟರು, ಆಶೀರ್ವಾದ ಕೊಟ್ಟರು, ಬಟ್ ಯಾಕಾಗ್ತಿಲ್ಲ? ಪ್ರಶ್ನೆ ಇದು ನಿಮ್ಮದು, ಆಲೋಚನೆ. ಎಲ್ಲ ಆದಮೇಲೇನು ಸ್ಟಾರ್ಟಿಂಗಲ್ಲಿ ಒಂದು 2ನೇ ವ್ಯಕ್ತಿ ಅಥವಾ 3ನೇ ವ್ಯಕ್ತಿ ಹತ್ರ ನಾವು ಟ್ರೀಟ್ಮೆಂಟ್ ತಗೊಂಡ್ವಿ ಅಥವಾ ಹೋಗಿದ್ವಲ್ಲ, ಅಲ್ಲೇ ಪರಿಹಾರ ಸಿಗಬಹುದು ಅನ್ನೋ ಒಂದು ಆಲೋಚನೆ ಕೂಡ ನಿಮಗೆ ಇಲ್ಲಿ ಇದೆ. ಆ್ಯಂಡ್ ಪ್ರೆಗ್ನೆನ್ಸಿ ಯಾಕೆ ಬರ್ತಿಲ್ಲ ಅನ್ನೋ ಪ್ರಶ್ನೆ ನಿಮಗೆ ಇದೆ ಇಲ್ಲಿ. ಈ ಕನ್ಫ್ಯೂಷನ್ಸ್ನ ಸ್ಟಾಪ್ ಮಾಡಿ. ಓಕೆ, ಒಂದು ಸರಿಯಾದ ಒಂದು ಟ್ಯಾರೋ ರೀಡರ್ ಹತ್ರ ಅಥವಾ ಆಕಾಶಿಕ್ ರೀಡರ್ ಹತ್ರ ಹೋಗಿ. ಕನ್ಫ್ಯೂಷನ್ಸಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ.
ನೀವು ಚೂಸ್ ಮಾಡೋ ಪ್ರತಿಯೊಂದು ಡಾಕ್ಟರ್ ಅಥವಾ ಪ್ರೆಗ್ನೆನ್ಸಿಗಾಗಿ ಪ್ರಯತ್ನ ಮಾಡೋ ಪ್ರತಿಯೊಂದು ವಿಧಾನದ ಬಗ್ಗೆನೂ ಒಂದೊಂದು ಕಾರ್ಡ್ನ ತಗೋಬಹುದು, ಒಂದೊಂದು ಕ್ವಶನ್ನ ಕೇಳ್ಬೋದು, ಅದರ ಎನರ್ಜಿ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ದ ಎಂಪ್ರೆಸ್ ಬಂದಿದೆ ಇಲ್ಲಿ. ಸೊ ನಿಮ್ಮ ಹಸ್ಬೆಂಡ್ ಅಥವಾ ನೀವು ಇದು ಹುಡುಗಾಗಿ ನೋಡ್ತಾ ಇದ್ದೀರಾ ಅಂದರೆ, ನೀವು ತಂದೆ ಸ್ಥಾನ ನಿಮಗೆ ಬೇಕು, ನಿಮ್ಮ ವಂಶ ಇಲ್ಲಿ ಅಭಿವೃದ್ಧಿ ಆಗಬೇಕು ಅಂದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ಅತ್ತೆ ಆಗಿರಬಹುದು. ಓಕೆನಾ, ಅವರ ಒಂದು ಮನಸ್ಸಲ್ಲಿ ಈ ಗಂಡು ಸಂತತಿ ಇಲ್ಲಿಗೆ ಸ್ಟಾಪ್ ಆಗಬಾರ್ದು, ಹೆಣ್ಮಕ್ಳು ತುಂಬಾ ಇರಬಹುದು, ಒಂದು ಗಂಡು ಬೇಕು, ವಂಶ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ಆಲೋಚನೆ ಇದೆ. ಅವರಿಗೆ ಹೇಳಿ ಈ ಆಲೋಚನೆ ನಿಜ ಆಗುತ್ತೆ. ಓಕೆನಾ, ನೀವು ತಂದೆ ಹಾಕ್ತೀರಾ, ಎಲ್ಲ ಪಾಸಿಬಲ್ ಇದೆ. ರಾಹು ಹೆಲ್ಪ್ ಮಾಡುತ್ತೆ. ಓಕೆ, ಅವ್ರ ಅಪ್ಪ ಅಂತ ಕರೆಸ್ಕೊಳ್ಳುವಂತಹ ಟೈಮ್ ಇದೆ. ಓಕೆನಾ, ತುಂಬ ಪಾಸಿಬಲ್ ಎನರ್ಜೀಸ್ ಇದಾವೆ. ಇದರಲ್ಲಿ ನಿಮಗೆ ಕ್ಲಾರಿಟಿ ಸಿಗಬೇಕು ಅಷ್ಟೇ. ಜಸ್ಟಿಸ್ ಬಂದಿದೆ, ಇದು ಕಾರ್ಮಿಕ್ ಕಾರ್ಡ್ ಅಂತ ಹೇಳ್ತೀವಿ. ಹೀಗೆ ಒಂದ್ಸಲ ನೋಡಿ ಈ ಕಾರ್ಡ್ನ, ಇದು ಬ್ಯೂಟಿಫುಲ್ ಫೇಸ್ ಅಲ್ವಾ? ಹೀಗೆ ಒಂದ್ಸಲ ನೋಡಿ ಈ ಕಾರ್ಡ್ನ, ನಿಮಗೆ ಏನು ಅನ್ನಿಸ್ತಿದೆ ಹೇಳಿ. ಮಿಸ್ಕ್ಯಾರೇಜ್, ಯಾರೋ ಮಾತು ಕೇಳಿ, ನಿಮ್ಮ ಮನಸ್ಸಿನ ಮಾತು ಕೇಳಿರ, ನಿಮ್ಮ ಹಸ್ಬೆಂಡ್ ಮಾತು ಅಥವಾ ನಿಮ್ಮ ವೈಫ್ ಅಥವಾ ನಿಮ್ಮ ಅತ್ತೆ, ಫ್ರೆಂಡ್ಸ್, ನಿಮ್ಮ ಮದರ್, ಸಿಸ್ಟರ್ಸ್, ಯಾರ ಮಾತು ಕೇಳಿ ಮಿಸ್ಕ್ಯಾರೇಜ್ ಆಯಿತು ಇಲ್ಲಿ. ಅಥವಾ ಮಗು ತಾನಾಗೆ ಬಿಟ್ಟು ಹೋಗಿದೆ, ಯಾಕೆ ಪ್ರೆಗ್ನೆನ್ಸಿ ತಾನಾಗೆ ಹೋಯಿತು, ಸಮಥಿಂಗ್ ಸಮಾನತೆ ಸಿಕ್ಕಿಲ್ಲ ಒಂದು ಸೋಲ್ಗೆ. ಇಲ್ಲಿ ಕರ್ಮ ಒಂದು ಬ್ಯಾಲೆನ್ಸ್ ಆಗುವಂಥದ್ದಿದೆ. ಓಕೆ, ಆ ಒಂದು ಎನರ್ಜಿ ಇದೆ. ಈ ಮಿಸ್ಸಿಂಗ್ ಪ್ರೆಗ್ನೆನ್ಸಿಯಿಂದ ನಿಮ್ಗೊಂದು ಕಾರ್ಮಿಕ್ ಇಲ್ಲಿ ಏರ್ಪಟ್ಟಿರೋದನ್ನ ನಾವಿಲ್ಲಿ ನೋಡಬಹುದು. ಬಟ್ ನನಗೆ ಏನು ಅನ್ನಿಸ್ತಿದೆ ಅಂದರೆ, ನಿಮ್ಮ ಕಾರ್ಮಿಕ್ನ ನೀವು ತಿಳ್ಕೊತೀರಾ. ನಿಮ್ಮ 3 ಆಫ್ ಕಪ್ಸ್ ಬಂದಿದೆ ನೋಡಿ ಕಾರ್ಡ್, ನೆಕ್ಸ್ಟ್ ಕಾರ್ಡಲ್ಲಿ. ಇದು ರಿಪೀಟೆಡ್ ಪ್ರಾಬ್ಲಮ್ಸ್ ಇರುವಂಥವರ ಎನರ್ಜಿಗೂ ಸೇರಿದೆ. ಆದರೆ ಎಲ್ಲ ಗಂಡ್ಮಕ್ಳೇ ಆಗುವಂಥದ್ದು, ಇಲ್ಲ ಹೆಣ್ಮಕ್ಳು ಆಗುವಂಥದ್ದು, ಅಥವಾ ನಿಮ್ಮ ವಂಶದಲ್ಲಿ ಒಂದು ಪ್ಯಾಟ್ರನ್, ಅದು ಸೇಮ್ ಜೀನ್ಸ್, ಸೇಮ್ DNA, ಮಕ್ಕಳ ಪ್ರಾಬ್ಲಮ್, ಮಕ್ಕಳ ಆಗ್ತಾ ಇಲ್ಲ ಅನ್ನೋ ಪ್ರಾಬ್ಲಮ್, ಕೊನೆಯವರೆಗೂ 9 ತಿಂಗಳವರೆಗೂ ಬಂದು ಪ್ರೆಗ್ನೆನ್ಸಿ ಹೋಗುವಂತಹ ಪ್ರಾಬ್ಲಮ್ ಜೀನ್ಸ್ DNA ಇಂದ ಬಂದಿದೆ. ಆಕಾಶಿಕಲ್ಲಿ ಚೆಕ್ ಮಾಡಿಸಿ, ಈ ರಿಪೀಟೆಡ್ ಪ್ರಾಬ್ಲಮ್ಸ್ಗೆ ಆಕಾಶಿಕ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಓಕೆನಾ, ಹಿಡನ್ ಟ್ರೂತ್, ಸೀಕ್ರೆಟ್ ಟ್ರೂತ್, ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಪ್ರಾಬ್ಲಮ್ಗೆ ಹಿಡನ್ ಟ್ರೂತ್ನ ಕಂಡುಹಿಡಿಬೋದು ಆಕಾಶಿಕಲ್ಲಿ. ಓಕೆ, ಈ ಒಂದು ಜೀನ್ಸ್ ಎಫೆಕ್ಟ್, ರಿಪೀಟೆಡ್ ಪ್ಯಾಟರ್ನ್ ಎಫೆಕ್ಟ್ ಸಹ ಇದೆ, ಮಿಸ್ಕ್ಯಾರೇಜ್ ಎಫೆಕ್ಟ್ ಸಹ ಇದೆ ಇಲ್ಲಿ. ಓಕೆ, ಅದನ್ನು ನಾವು ಇವತ್ತು ನೋಡ್ತಿದ್ದೀನಿ. ಇನ್ನು ಕೆಲವೊಂದು ಕಾರ್ಡ್ಸ್ನ ನೋಡೋಣ. ಆಕಾಶಿಕ್ ರೆಕಾರ್ಡ್ಸಲ್ಲಿ ಯಾವ ಒಂದು ಗೈಡೆನ್ಸ್ ಇದೆ ನಿಮಗೆ? ಓಕೆ, 4 ಆಫ್ ವಾಂಡ್ಸ್, ದ ಡೆವಿಲ್ ಕಾರ್ಡ್, 4 ಆಫ್ ಚಾಲಿಸ್. ಓಕೆ, ಫಸ್ಟ್ ಕಾರ್ಡು 4 ಆಫ್ ವಾಂಡ್ಸ್ ಇದೆ. ಸೊ ಇದರಲ್ಲಿ ಒನ್ಸ್ ನೋಡೋಣ ನಾವು. ಆನ್ಸಿಸ್ಟರ್ಸ್ ಆ್ಯಂಡ್ ಏಂಜಲ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ನಿಮ್ಮ ಪ್ರೆಗ್ನೆನ್ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಓಕೆ, ಶಿ ವೂಲ್ಫ್, ಹರ್ಮಿಟ್, ಹಂಟರ್, 3 ಕಾರ್ಡ್ಸ್ ಬಂದಿದ್ದಾವೆ ಇಲ್ಲಿ. ಓಕೆ, 4 ಆಫ್ ವಾಂಡ್ಸ್ ಬಂದಿದೆ ಇಲ್ಲಿ, ಸೆಲೆಬ್ರೇಷನ್. ಸೊ ನಿಮ್ಮ ಆಕಾಶಿಕಲ್ಲಿ 4 ಆಫ್ ವಾಂಡ್ಸ್ ಏನಿದೆ ಅಂದರೆ, ನಿಮ್ಮ ಇಬ್ಬರಲ್ಲೂ ಕಾರ್ಮಿಕ್ ಇದೆ. ಒಂದು ಕಿಡ್ ಕಾರ್ಮಿಕ್, ನಿಮ್ಮ ಕಿಡ್ನ ಕಳ್ಕೊಂಡಿರುವಂಥದ್ದಾಗಿರಬಹುದು, ಅಥವಾ ಮಗು ಇಲ್ಲ ಅನ್ನೋ ಚಿಂತೆ ಆಗಿರಬಹುದು. ಇದು ನಿಮ್ಮ ಇಬ್ಬರ ಕಾರ್ಮಿಕ್ ಲೆಸನ್, ಇಬ್ಬರು ಮಾಡಿರುವಂತಹ ಪಾಸ್ಟ್ ಲೈಫ್ ತಪ್ಪು ಆಗಿರಬಹುದು, ಈ ಜನ್ಮದಲ್ಲಿ ಪಾಸ್ಟ್ ಅಲ್ಲಿ ಮಾಡಿರುವ ತಪ್ಪು ಆಗಿರಬಹುದು. ಒಂದು ಕಾರ್ಮಿಕ್ ಲೆಸನ್ ಇದೆ. ಓಕೆ, ನನಗೆ ಇಲ್ಲಿ ಏನಂತ ಸೆನ್ಸ್ ಆಗ್ತಿದೆ ಅಂದರೆ, ಈಗಲೇ ಮಕ್ಕಳು ಬೇಡ, ಇನ್ನೂ ಸ್ವಲ್ಪ ದಿನ ಲೈಫ್ನ ಎಂಜಾಯ್ ಮಾಡೋಣ ಅಂತ ಹೋಗಿ ಏನೋ ಮಾಡೋಕ್ಕೋಗಿ ಇಲ್ಲೇನೋ ಆಗಿರೋ ಅಂಥದ್ದು ಅಲ್ವಾ? ಆ ಒಂದು ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಓಕೆ, ನಿಮ್ಮ ಪಾರ್ಟ್ನರ್ ಇಬ್ಬರಲ್ಲೂ ನಿಮ್ಮ ಫ್ಯಾಮಿಲಿ ಸಹ 4 ವಾಂಡ್ಸ್ ಅಲ್ವಾ, ಫ್ಯಾಮಿಲಿ ಸಹ ಇನ್ವಾಲ್ವ್ ಆಗಿರುತ್ತೆ ಇದರಲ್ಲಿ. ಒಂದು ಕಾರ್ಮಿಕ್ ಏನಾಗ್ತಿದೆ, ನಿಮ್ಮ ಕಿಡ್ ವಿಚಾರದಲ್ಲಿ ಪೇನ್ ಹೊಂದೋದಕ್ಕೆ ಕಾರಣವಾಗ್ತಿದೆ.
ದ ಡೆವಿಲ್ ಕಾರ್ಡ್ ಬಂದಿದೆ ಇಲ್ಲಿ. ಡೆವಿಲ್ ಮೀನ್ಸ್ ಸೇಮ್ ಕಾರ್ಮಿಕ್, ಅಗೇನ್ ಕಾರ್ಮಿಕ್ ಕಾರ್ಡ್. ಇಲ್ಲಿ ಫೋಟೋ ಫ್ರೇಮ್ ಇದೆ ಇಲ್ಲಿ. ಅಂದ್ರೆ ನಿಮ್ಗೆ ಇಲ್ಲಿ ಮೆಮೊರೀಸ್, ಯಾವುದೋ ಒಂದು ನೆಗೆಟಿವ್ ಮೆಮೊರಿ ನಿಮ್ಮ ಪ್ರೆಗ್ನೆನ್ಸಿನ ಇಲ್ಲಿ ಲಾಕ್ ಮಾಡ್ತಿದೆ. ಯಾವ ಸೋಲ್ ಕನೆಕ್ಟ್ ಆಗದೆ ಇರೋ ರೀತಿ ಮಾಡ್ತಿದೆ. ಓಕೆ, ಅಷ್ಟೇ ಅಲ್ಲ, ನಿಮ್ಮ ಪಾರ್ಟ್ನರ್ ಹೆಲ್ತ್ ವಿಚಾರ ಅಥವಾ ನಿಮ್ಮ ಹೆಲ್ತ್ ವಿಚಾರದಲ್ಲಿ ತೊಂದರೆ ಇರೋದ್ರಿಂದ ಯಾವ ಒಂದು ಸೋಲ್ ಸಹ ಚೂಸ್ ಮಾಡೋದಿಕ್ಕೆ ಆಗ್ತಿಲ್ಲ ಪ್ರೆಗ್ನೆನ್ಸಿನ ಅಂತ ಇಲ್ಲಿ ಹೇಳಬಹುದು. ಓಕೆನಾ, ಅವರ ಕ್ಯಾರೆಕ್ಟರ್ ಇಷ್ಟ ಇಲ್ಲದೆ ಇರಬಹುದು, ಅದಕ್ಕೆ ಒಂದು ಫ್ರೀಡಮ್ ಸಿಗೋದಿಲ್ಲ ಸೋಲ್ಗೆ ಅಂತ ಅರ್ಥ ಆಗಿರಬಹುದು. ಅದರಿಂದನೂ ದೂರ ದೂರ ಸರಿತಾ ಇರುವಂತಹ ಎನರ್ಜಿ ಇಲ್ಲಿ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ಓಕೆ, ಅಂಡ್ ಇರುವಂಥದ್ದಕ್ಕೆ ಅಂದ್ರೆ ನಿಮ್ಗೆ ಆಲ್ರೆಡಿ ಒಂದು ಮಗು ಆಗಿರಬಹುದು, ಅದನ್ನ ಸರಿಯಾಗಿ ನೋಡ್ತಾ ಇಲ್ಲ. ಮತ್ತೊಂದಕ್ಕಾಗಿ ನೀನ್ ಇಲ್ಲಿ ವೆಯ್ಟ್ ಮಾಡ್ತಾ ಇದೀಯಾ, ಆಲೋಚನೆ ಮಾಡ್ತಾ ಇದೀಯಾ. ಇರೋದನ್ನ ಪ್ರೀತಿಸು ಅನ್ನೋ ಮೆಸೇಜ್ ಸಹ ಕೊಡ್ತಿದೆ ಇಲ್ಲಿ ನಿಮ್ಮ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ. ಓಕೆ, ಟ್ರೀ ಇದೆ ಇಲ್ಲಿ. ಟ್ರೀ, ನಿಮ್ಗೆ ಏನೆಲ್ಲ ಆಸೆಗಳಿದಾವೆ, ನೀವು ಯಾರಿಗೆಲ್ಲ ಕಷ್ಟನ ಹೇಳ್ಕೊಡ್ಬೇಕು ಅನ್ಕೊಂತಿದ್ದೀರಾ, ಅದನ್ನೆಲ್ಲ ಒಂದು ವೈಟ್ ಪೇಪರ್ ಅಲ್ಲಿ ಬರೆದು ಒಂದು ಯಾವ್ದಾದ್ರೂ ಒಂದು ಟ್ರೀನ ಚೂಸ್ ಮಾಡಿ, ಅದರ ಮಣ್ಣು ಸ್ವಲ್ಪ ತೆಗೆದು ಅದರಲ್ಲಿ ಇಟ್ಟು ಆ ಟ್ರೀನ ಹಗ್ ಮಾಡ್ಕೊಳ್ಳಿ. ಟ್ರೀನ ಹಗ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ನೆಲ್ಲ ಅದ್ರ ಜೊತೆ ಶೇರ್ ಮಾಡಿ. ನಿಮ್ಮ ಮನಸ್ಸು ತುಂಬಾನೇ ರಿಲೀಫ್ ಅನ್ಸುತ್ತೆ. ಓಕೆ, ಇಲ್ಲಿ 3 ಆನ್ಸಿಸ್ಟರ್ಸ್ ಕಾರ್ಡ್ಸ್ ಬಂದಿದ್ದಾವೆ. ಟ್ರೀ ವೂಲ್ಫ್ ಬಂದಿದೆ ಇಲ್ಲಿ. ಪಾಸ್ಟ್ ಇಂದ ಒಂದು ಪೇನ್ ನಿಮ್ಮನ್ನ ಕಾಡ್ತಿದೆ ಇಲ್ಲಿ. ಒಂದು ಪ್ರೆಗ್ನೆನ್ಸಿ ಮಿಸ್ ಆಗಿರುವಂಥದ್ದು, ಒಂದು ತಪ್ಪು ನಡೆದಿರುವಂಥದ್ದು, ಒಂದು ತೊಂದರೆ ಆಗಿರುವಂತಹ ಒಂದು ಪೇನ್ ಇಲ್ಲಿ ನಿಮ್ಮನ್ನ ಕಾಡ್ತಿದೆ, ನೋಯಿಸ್ತಿದೆ. ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ನೀವು ಕಳ್ಕೊಂಡಿರುವಂತಹ ಮಗು ನಿಮ್ಮ ಡ್ರೀಮ್ ಅಲ್ಲಿ ಬರ್ತಿದೆ, ನಿಮ್ಮ ವಿಷನ್ಗೆ ಬರ್ತಿದೆ, ನಿಮ್ಗೆ ಒಂದು ದೊಡ್ಡ ತಲೆನೋವಾಗಿ ಕೂತ್ಕೊಂಡಿದೆ. ಓಕೆನಾ, ಸೊ ಅದರ ಪ್ರಾಬ್ಲಮ್ ನಿಮ್ಗೆ ಅರ್ಥ ಆಗಿದೆ. ಎಲ್ಲರೂ ಈಸಿಯಾಗಿ ತಗೊಳ್ತಾರೆ, ಬಟ್ ನಿಮ್ಗೆ ಅದರ ಒಂದು ನೋವು ಪ್ರಾಬ್ಲಮ್ ಇಲ್ಲಿ ಅರ್ಥ ಆಗಿದೆ. ಅದು ನೀವು ಹ್ಯಾಪಿಯಾಗಿ ಇರೋದಿಕ್ಕೆ ಇಲ್ಲಿ ಬಿಡ್ತಾ ಇಲ್ಲ ಅನ್ನೋ ಕಾರ್ಡ್ ಬಂದಿದೆ. ಅಂಡ್ ದ ಹೆರ್ಮಿಟ್ ಬಂದಿದೆ. ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಂದ್ರೆ ರೀಚಾರ್ಜ್ ಆಗುವಂಥದ್ದು, ನಿಮ್ಮ ಲೈಫ್ ಕ್ಷಮಾಪಣೆ ಕೇಳುವಂಥದ್ದು ಆ ಸೋಲ್ ಹತ್ರ, ಮೆಡಿಟೇಷನ್ ಮಾಡುವಂಥದ್ದು, ಧ್ಯಾನದಲ್ಲಿ ಅದನ್ನ ಕರೆಸಿ ಅದ್ರ ಜೊತೆ ಮಾತಾಡಿ, ನೀವು ಯಾಕೆ ಹಾಗೆ ಮಾಡಿದ್ದೀರಾ ಅಂತ ಒಂದು ಮಾತನ್ನ ಹೇಳಿ ಪಶ್ಚಾತ್ತಾಪ ಪಟ್ಟು ಅದರಿಂದ ಒಂದು ರಿಪ್ಲೈನ ಬಯಸುವಂಥದ್ದು. ಓಕೆನಾ, ಇದರಿಂದ ಹೊರಗಡೆ ಬಂದಾಗ, ನೀವು ಸ್ಪಿರಿಚುವಲಿ ಕನೆಕ್ಟ್ ಆದಾಗ, ಓಕೆ, ಭ್ರೂ ಹತ್ಯೆಗೆ ಎಲ್ಲೂ ಸರಿಯಾದ ಪರಿಹಾರನೇ ಇಲ್ಲ ಅನ್ನೋ ಮಾತಿದೆ. ಓಕೆನಾ, ಬಟ್ ನಿಮ್ಮೊಳಗಡೆಯಿಂದ ಬದಲಾವಣೆ ಬರಬೇಕು ಅನ್ನೋ ಮೆಸೇಜ್ ಇಲ್ಲಿ ಬರ್ತಿದೆ. ಹಂಟರ್ ಬಂದಿದೆ. ಕರ್ಮನ ಮೇಲೆ ಹಾಕೊಂಡು ನಿಮ್ಮ ತಪ್ಪುಗಳನ್ನ ನೀವು ಅನುಭವಿಸ್ತಾ ಕಂಟಿನ್ಯೂ ಮಾಡ್ತಾ ಸಹ ನೀವು ಅದಕ್ಕೆ ಭಯ ಪಡ್ದಿರ, ನಿಮ್ಮ ಕೈಯಲ್ಲಿ ಏನೆಲ್ಲ ಪ್ರಯತ್ನಗಳಾಗುತ್ತೋ ಅದನ್ನ ಪಟ್ಟು, ಓಕೆ, ಒಂದು ಹಂಟರ್ ರೀತಿ ಧೈರ್ಯವಾಗಿ ಜೀವನದಲ್ಲಿ ಮುಂದೆ ಹೋಗುವಂಥದ್ದು. ಯೂನಿವರ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಬೇಟೆ ಮಾಡ್ತಾ ಇರುವಂಥದ್ದು, ನಿಮಗೆ ಬೇಕಾದ ಪ್ರತಿಯೊಂದನ್ನು ನೀವಿಲ್ಲಿ ಪ್ಲಾನ್ ಮಾಡಿ ಪಡ್ಕೊಳ್ಳೋ ಅಂಥದ್ದು ಈ ಕಾರ್ಡ್ ಬಂದಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇದುವರೆಗೂ ನೋಡ್ತಿದ್ದೀರಾ, ನಿಮ್ಮ ಎನರ್ಜಿಗೆ ಈ ಟ್ಯಾರೋ ಎನರ್ಜಿ ಕನೆಕ್ಟ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬೇಗ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ವಿಡಿಯೋನ ಹೈಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಓಂ ಸಾಯಿರಾಮ್.